ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಐ ಲವ್ ಯು ಸುಷ್ಮಿ. ಸುಷ್ಮಿ, ಮಗ ಬೇಗನೆ ಚಂದ ಮಾಡಿ ರೆಡಿ ಆಗೋ. ನಿನ್ನ ನೋಡಿದ ಕೂಡಲೇ ಗಂಡಿಗೆ ಇಷ್ಟ ಆಗಲ್ಲ ಎಂದು ತಮಾಷೆ ಮಾಡಿ ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಕೊಟ್ಟು ಅಲ್ಲಿಂದ ಹೊರಟರು ಅಮ್ಮ. ಇಂದು ಆಕೆಯ ನಡಿಗೆಯಲ್ಲಿ ಸಂತಸವಿತ್ತು. ಗಡಿಬಿಡಿಯಲ್ಲಿ ಮನೆ ತುಂಬ ಓಡಾಡುತ್ತಿದ್ದರು. ಅಮ್ಮ ಕೊಟ್ಟ ಸೀರೆಯನ್ನು ಉಡಲೆಂದು ಕೈಯಲ್ಲಿ ಹಿಡಿದುಕೊಂಡರು. ಮನ ಗತಕಾಲದ ಅತ್ತ ಓಡಿತ್ತು. ನಾನು ಸುಷ್ಮಿತಾ. ನಮ್ಮ ಊರು ಶಿರಸಿ ಸಮೀಪದ ಒಂದು ಹಳ್ಳಿ. ನಮ್ಮದು ಚಿಕ್ಕ ಚೊಕ್ಕ ಸಂಸಾರ. ನಾನು ಮತ್ತು ಅಣ್ಣ ಸಾಗರ್ ಅಪ್ಪ ಅಮ್ಮನ ಪ್ರೀತಿಯ ಇಬ್ಬರು ಗುಡಿಗಳು. ಅಪ್ಪ ಪುರೋಹಿತರು, ಅಮ್ಮ ಗೃಹಿಣಿ. ನಮ್ಮ ಅಜ್ಜ ಉತ್ತಮ ಜ್ಯೋತಿಷಿ ಆಗಿದ್ದರು. ಅಣ್ಣ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದರು. ಅಪ್ಪ ಮತ್ತು ಅಜ್ಜನ ಆಸೆಯಂತೆ ನಮ್ಮ ವೈದಿಕ ಪರಂಪರೆಯನ್ನು ಮುಂದುವರಿಸುವ ಸಲುವಾಗಿ ಪಾಠಶಾಲೆ ಸೇರಿಕೊಂಡು ಅಲ್ಲೂ ಒಳ್ಳೆಯ ವಿದ್ಯಾರ್ಥಿ ಎನಿಸಿಕೊಂಡು ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhD ಮಾಡುತ್ತಿರುವನು. ಅಪ್ಪ ಜೀವನದಲ್ಲಿ ತುಂಬ ನೊಂದಿರುವ ಮನುಷ್ಯ. ಕಡು ಬಡತನದ ಕುಟುಂಬ. ಅಜ್ಜ ಅಜ್ಜಿಗೆ ಒಟ್ಟು 9 ಜನ ಮಕ್ಕಳು. ಅವಿಭಕ್ತ ಕುಟುಂಬ. ಅಜ್ಜ ವೈದಿಕರಾದ ಕಾರಣ ಊರೂರು ಅಲೆಯುತ್ತಾ ಇರುವುದೇ ಹೆಚ್ಚಾಗಿತ್ತು. ಅಂಥ ಸಮಯದಲ್ಲಿ ಅಜ್ಜಿ ಒಂದು ಕಡೆ ಮನೆ ಕೆಲಸ, ತೋಟದ ಕೆಲಸದ ಜೊತೆಗೆ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ಅದು ಅಲ್ಲದೆ ಅವಿಭಕ್ತ ಕುಟುಂಬ ಆದ ಕಾರಣ ಅವರಿವರ ನಿಂದನೆ ಬೇರೆ. ಅಪ್ಪ ಈ ನಿಂದನೆಯನ್ನೆಲ್ಲ ಸಹಿಸದೆ ತನ್ನ 16ನೇ ವಯಸ್ಸಿನಲ್ಲೇ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸಂಸಾರದ ಜವಾಬ್ದಾರಿ ತೆಗೆದುಕೊಂಡು ಮನೆ ನಿರ್ವಹಿಸಿದರು. ತಮ್ಮ ತಂಗಿಯರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳುವಂತೆ ಮಾಡಿದರು. ಈಗ ಅವರೆಲ್ಲ ಒಳ್ಳೆಯ ಉದ್ಯೋಗದಲ್ಲಿದ್ದು ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಎಲ್ಲ ಚೆನ್ನಾಗಿಯೇ ಇತ್ತು, ಅಜ್ಜ ಕೊನೆಯುಸಿರು ಎಳೆಯುವವರೆಗೆ. ಅಜ್ಜ ತೀರಿಕೊಂಡ ನಂತರ ಅಪ್ಪನ ಅಣ್ಣ ತಮ್ಮಂದಿಯರು ಎಲ್ಲ ಒಂದಾಗಿ ಜಮೀನಿನಲ್ಲಿ ತಮ್ಮ ಭಾಗವನ್ನು ಕೇಳಿದರು. ಅಷ್ಟು ಚಿಕ್ಕ ಆಸ್ತಿಯಲ್ಲಿ ಪಾಲು ಮಾಡಿದರೆ ಯಾರ ಜೀವನವೂ ಸರಿಯಾಗಿ ನಡೆಯುವುದಿಲ್ಲ ಎಂದು ಅರಿತ ಅಪ್ಪ ಅಷ್ಟು ಆಸ್ತಿಯನ್ನು ಪ್ರೀತಿಯಿಂದ ಅವರಿಗೆ ಬಿಟ್ಟುಕೊಟ್ಟು ಸಿಟಿಯಲ್ಲಿ ಪುಟ್ಟ ಬಾಡಿಗೆ ಮನೆ ಮಾಡಿದರು. ಪುರೋಹಿತರಾದ ಕಾರಣ ಜೀವನ ನಡೆಸುವುದು ಅಷ್ಟೊಂದು ಕಷ್ಟ ಎನಿಸಲಿಲ್ಲ. ಹೀಗೆ ನಮ್ಮ ಹೊಸ ಜೀವನ ಆರಂಭಿಸಿದೆವು. ಯಾವ ಅಂಕೆಯೂ ಇಲ್ಲದೆ ದಿನಗಳು ಸಾಗುತ್ತಿದ್ದವು. ನನ್ನ ಪದವಿ ಉತ್ತಮ ಫಲಿತಾಂಶದೊಂದಿಗೆ ಮುಗಿದಿತ್ತು. ಪದವಿ ಮುಗಿದ ಕೆಲವೇ ದಿನಗಳಲ್ಲಿ ಮನೆಯ ಹತ್ತಿರವೇ ಇದ್ದ ಸರ್ಕಾರಿ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧನಾ ವಿಭಾಗದಲ್ಲಿ ಕೆಲಸವೂ ದೊರೆತಿತ್ತು. ಈಗೀಗ ಅಪ್ಪನೋ ತಮ್ಮ ನೋವಿನಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದರು. ಅವರನ್ನು ಸುಧಾರಿಸಿಕೊಳ್ಳುವಂತೆ ಮಾಡುವಲ್ಲಿ ಅಮ್ಮನ ಪ್ರಯತ್ನ ತುಂಬಾನೇ ಇತ್ತು. ನಾವೊಂದು ಬಗೆದರೆ ದೈವ ಇನ್ನೊಂದು ಹೇಳಿತಂತೆ ಎಂಬ ಗಾದೆ ಇದೆ. ಹಾಗೆ ಎಲ್ಲವೂ ಸರಿಯಾಗಿತ್ತು ಎಂದುಕೊಳ್ಳುವಾಗ ಎದುರಾಗಿತ್ತು ಒಂದು ಸಮಸ್ಯೆ. ಒಂದು ದಿನವೂ ಅನಾರೋಗ್ಯ ಎಂದು ಮಲಗದ ಅಪ್ಪ ಹೀಗೊಂದು ಸ್ವಲ್ಪ ದಿನಗಳಿಂದ ಎಡಕ್ಕೆ ಭುಜ ನೋವೆಂದು ಬಳಲುತ್ತಿದ್ದರು. ವೈದ್ಯರಲ್ಲಿ ತೋರಿಸಿದಾಗ ನರಕ್ಕೆ ಸಂಬಂಧಿಸಿದ ತೊಂದರೆ ಇರಬಹುದೆಂದು ಶಂಕಿಸಿದ ಅವರು MRI ಸ್ಕ್ಯಾನಿಂಗ್ ಮಾಡಿಸಲು ಹೇಳಿದರು. MRI ಸ್ಕ್ಯಾನಿಂಗ್ ರಿಪೋರ್ಟ್ ತೆಗೆದುಕೊಂಡು ವೈದ್ಯರ ಬಳಿ ಹೋಗುವ ದಿನ ನಮ್ಮ ತಂದೆ ಎದೆ ನೋವು ಬರ್ತಾ ಇದೆ ಎನ್ನುತ್ತಿದ್ದರು. ಅವರು ವೈದ್ಯರ ಚೇಂಬರ್ ಪ್ರವೇಶಿಸುತ್ತಿದ್ದಂತೆ ಎದೆ ನೋವು ತಡೆಯಲಾರದೆ ಕುಸಿದು ಬಿದ್ದಾಗ ಹೃದಯಾಘಾತವೆಂದು ಮನಗಂಡ ವೈದ್ಯರು ಕೂಡಲೇ ಕಾರ್ಯತತ್ಪರರಾದರು. 4-5 ಗಂಟೆ ಬದುಕುವ ಯಾವ ಭರವಸೆಯನ್ನೂ ನೀಡಿರಲಿಲ್ಲ. ಆ ಸಂದರ್ಭ ಯಾವ ಮಗಳ ಜೀವನದಲ್ಲೂ ಬೇಡ. ದೇವರ ಅನುಗ್ರಹದಿಂದ ತಜ್ಞ ವೈದ್ಯರ ಚಿಕಿತ್ಸೆಯಿಂದ ಹಾಗೂ ನೆಂಟರೆಲ್ಲರ ಸಹಕಾರದಿಂದ ನನ್ನಪ್ಪ ನನಗೆ ಮರಳಿ ದೊರಕಿದರು. ಇದೆಲ್ಲ ಆಗಿ 1 ವರ್ಷವೇ ಕಳೆದಿದೆ. ಕೇವಲ 1 ವರ್ಷದಲ್ಲೇ ಅವರು ಮೊದಲಿನಂತೆ ಆಗಿರುವರು. ಅದಕ್ಕೆಲ್ಲ ಕಾರಣ ಅವರ ಆತ್ಮವಿಶ್ವಾಸ. ಎಷ್ಟೋ ಕಷ್ಟಗಳ ನಡುವೆಯೋ ಅಪ್ಪನ ಛಲ, ಬದುಕನ್ನೆದುರಿಸುವ ಧೈರ್ಯ, ಆತ್ಮವಿಶ್ವಾಸ ಬೇರಾರಲ್ಲೂ ನಾ ಕಾಣೆ. ಮಗ, ಇನ್ನು ಯಾಕೆ ರೆಡಿ ಆಗಿಲ್ವಾ? ಅಮ್ಮ ಬಂದು ಎಚ್ಚರಿಸಿದಾಗ ನಾನು ವಾಸ್ತವಕ್ಕೆ ಮರಳಿದೆ. ಬೇಗನೆ ತಿಳಿ ಗುಲಾಬಿ ಬಣ್ಣದ ಸೀರೆ ಹುಟ್ಟು ಅದಕ್ಕೆ ಹೊಂದುವ ಬಳೆ, ಕಿವಿಯೋಲೆ ಧರಿಸಿ ಮುಖಕ್ಕೆ ಸರಳ ಅಲಂಕಾರ ಮಾಡಿಕೊಂಡು ಹೊರಬಂದು ಅಪ್ಪನ ಆಶೀರ್ವಾದ ಪಡೆದೆ. ಮೊದಲಿನಿಂದಲೂ ಅಪ್ಪನಿಗೆ ಮಗಳೆಂದರೆ ವಿಶೇಷ ಪ್ರೀತಿ. ಇಂದೂ ಸಹ ಹೆಮ್ಮೆಯಿಂದ ನನ್ನತ್ತ ನೋಡಿದ ಅಪ್ಪ ಪುಟ್ಟ ಕೈ ಹಿಡಿದು ನಡೆಸಿದ ಮಗಳು ಇಷ್ಟು ಬೆಳೆದಿದ್ದಾಳೀಗ
ಎಂಬಂತಿತ್ತು ಅವರ ನೋಟ. ಹೌದು, ಇಂದು ನನ್ನ ಮೊದಲ ವಧು ಪರೀಕ್ಷೆಯ ದಿನ. ಸಹಜವಾಗಿ 23 ವರ್ಷ ಆದಾಗ ಎಲ್ಲ ತಂದೆ ತಾಯಿಗಳಂತೆ ನನ್ನ ಅಮ್ಮನೂ ನನ್ನ ಜಾತಕ ಕೊಡಲು ಶುರು ಮಾಡಿದ್ದರು. ಮೊದಲ 2 ಕಡೆ ಜಾತಕ ಆಗಿರಲಿಲ್ಲ. 3ನೇ ಕಡೆ ಕೊಟ್ಟ ಒಂದೇ ವಾರದಲ್ಲಿ ಜಾತಕ ಹೊಂದಾಣಿಕೆ ಆಗಿರುವ ಸುದ್ದಿ ಬಂತು. ನಮ್ಮ ಮನೆಯಲ್ಲೂ ಒಪ್ಪಿಗೆ ಆಗಿ ಈಗ ವಧು ಪರೀಕ್ಷೆ ಅಂತ ತಲುಪಿತ್ತು. ಮೊದಲಿನಿಂದಲೂ ಸ್ವಲ್ಪ ಪುಕ್ಕಲು ಸ್ವಭಾವದ ಹುಡುಗಿ ನಾನು. ಅಪರಿಚಿತರ ಒಡನೆ ಮಾತು ತುಂಬಾನೇ ಕಡಿಮೆ. ನನ್ನೆಲ್ಲ ಭಾವನೆಯನ್ನು ಎಷ್ಟೇ ಅಡಗಿಸಲು ಪ್ರಯತ್ನಿಸಿದರೂ ಸೋತು ಮುಖದಲ್ಲೇ ಭಾವನೆಯನ್ನು ತೋರಿಸಿ ಬಿಡುವೆನೋ. ಚಿಕ್ಕ ಚಿಕ್ಕ ವಿಷಯಕ್ಕೂ ಗಾಬರಿ ಪಡುವೆನೋ. ಮೊದಲ ಸಲದ ವಧು ಪರೀಕ್ಷೆ ಸಹಜವಾಗಿ ತುಂಬಾನೇ ಭಯವಾಗಿತ್ತು. ಹೊರಗಿನಿಂದ ಗಂಡಿನ ಕಡೆಯವರು ಬಂದರೆಂದು ಅಪ್ಪ ಅವರೊಡನೆ ಮಾತನಾಡುತ್ತಿರುವುದು ಕೇಳಿಸುತ್ತಿತ್ತು. ಇದ್ದುದರಲ್ಲೇ ಸ್ವಲ್ಪ ಧೈರ್ಯ ತಂದುಕೊಂಡು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧತೆ ಮಾಡಿಕೊಂಡೆ. ಅಪ್ಪ ಗಂಡಿನ ಕಡೆಯವರನ್ನು ಮಾತನಾಡಿಸಿ ಕುಶಲೋಪರಿ ವಿಚಾರಿಸಿ ಬಳಿಕ ಅಮ್ಮನ ಬಳಿ ನನ್ನನ್ನು ಕರೆತರುವಂತೆ ತಿಳಿಸಿದರು. ನಾನು ನಮ್ಮ ಸಂಪ್ರದಾಯದಂತೆ ನೀರು ಚೆಂಬು ಇಟ್ಟು ನಮಸ್ಕರಿಸಿ ಎಲ್ಲರನ್ನೂ ಮಾತನಾಡಿಸಿ ಹಾಗೆ ಹೋರೆಗಣ್ಣಲ್ಲಿ ಹುಡುಗನನ್ನು ನೋಡಿಕೊಂಡು ಒಳನಡೆದೆ. ಕಂದು ಬಣ್ಣ, ಸಾಧಾರಣ ಎತ್ತರಕ್ಕೆ ತಕ್ಕಷ್ಟು ದಪ್ಪ, ಪ್ರಮಾಣಬದ್ಧ ಮೈಕಟ್ಟು, ಲಕ್ಷಣವಾದ ಮುಖ. ಒಟ್ಟಿನಲ್ಲಿ ಸುಂದರ ಎನ್ನಲು ಕೊರತೆ ಇಲ್ಲದಂತಿದ್ದ. ಬಣ್ಣ ಒಂದನ್ನು ಬಿಟ್ಟರೆ ನಮ್ಮಿಬ್ಬರ ವರಸಾಮ್ಯ ಚೆನ್ನಾಗಿತ್ತು. ಏಕೆಂದರೆ ನಂದು ಅಚ್ಚ ಬಿಳುಪು ಬಣ್ಣ. ಕುಶಲೋಪರಿ ವಿಚಾರಿಸಿ ಆದ ಬಳಿಕ ಅವರಿಗೆ ತಿನ್ನಲು ತಿಂಡಿ ಬಡಿಸಿದರು. ಬಾಳೆಕಾಯಿ ಚಿಪ್ಸ್, ಮಿಕ್ಚರ್, ಮೈಸೂರು ಪಾಕ್, ಚಹಾ, ಕಾಫಿ ನೀಡುವ ತಯಾರಿ ನಡೆಸಿದ್ದರು ಅಮ್ಮ. ಸಿಹಿ ತಿಂಡಿಯನ್ನು ನನ್ನ ಹತ್ತಿರ ಬಿಡಿಸಲು ಹೇಳಿದರು. ನನಗೋ ಎಂದೂ ಆಗದ ನಾಚಿಕೆ, ಭಯ, ಮೈಯೆಲ್ಲ ಸಣ್ಣಗೆ ನಡುಗುತ್ತಿತ್ತು. ತಿಂಡಿಯಾದ ಮೇಲೆ ಎಲ್ಲರೂ ಸೇರಿ ಮಾತನಾಡತೊಡಗಿದರು. ಹುಡುಗನ ತಾಯಿ ನನ್ನ ಬರ ಹೇಳಿದರು. ನಾನು ಬಂದು ಅಪ್ಪನ ಪಕ್ಕವೇ ಕುಳಿತುಕೊಂಡೆ. ಹುಡುಗ, ಅವನ ಅಪ್ಪ, ಅಮ್ಮ, ತಂಗಿ ಬಂದಿದ್ದರು. ನನಗೇಕೋ ಅವರ ದೃಷ್ಟಿ ಎದುರಿಸಲು ಕಷ್ಟವಾಗುತ್ತಿತ್ತು. ತಗ್ಗಿಸಿದ ತಲೆ ಮೇಲೆತ್ತದೆ ಕುಳಿತಿದ್ದೆ. ನಂತರ ಹುಡುಗ ಹುಡುಗಿ ಮಾತನಾಡಿ ಎಂದು ಕಳುಹಿಸಿದರು. ನನಗೋ ಭಯ, ಗಾಬರಿ. ಮೊದಲೇ ಹೇಳಿದಂತೆ ನನ್ನ ಮುಖದಲ್ಲಿನ ಒತ್ತಡ ಇನ್ನೊಬ್ಬರಿಗೆ ಬಹುಬೇಗನೆ ತಿಳಿದು ಹೋಗುತ್ತದೆ. ನಾವಿಬ್ಬರು ಹಾಲ್ನಿಂದ ಹೊರಗೆ ಬಂದು ಮಹಡಿ ಮೇಲೆ ಮಾತನಾಡತೊಡಗಿದೆವು. ಅಲ್ಲಿ ನಮಗೆ ಕುಳಿತುಕೊಳ್ಳಲು 2 ಕುರ್ಚಿ ಹಾಕಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ಮೊದಲಿಗೆ ಅವನೇ ಮಾತನಾಡಲು ಆರಂಭಿಸಿದ. ಅವನು ಚಂದನ್. ತಂದೆ ತಾಯಿಗೆ 1 ಮಗ ಮತ್ತು ಮತ್ತೊಂದು ಮಗಳು. ತಂಗಿಗೆ ಆಗಲೇ ಮದುವೆ ಆಗಿತ್ತು. ಆತ ವಿದ್ಯಾಭ್ಯಾಸದ ಸಲುವಾಗಿ ಮನೆಯಿಂದ ಹೊರಗಡೆ ಹೋದಿದ್ದೇ ಹೆಚ್ಚು. ಈಗ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಅಕೌಂಟೆಂಟ್. ಆತ ನನ್ನ ಬಳಿ ಅವನ ಎಲ್ಲ ವಿಷಯವನ್ನು ಮುಚ್ಚಿಡದೆ ಹೇಳಿದ್ದ. ಆತನಿಗೆ ಮೊದಲೇ 1 ಕಡೆ ಮದುವೆ ಫಿಕ್ಸ್ ಆಗಿತ್ತು. ಹುಡುಗಿ ಮೊದಲು ಒಪ್ಪಿಗೆ ನೀಡಿ 5-6 ತಿಂಗಳು ಆತನ ಜೊತೆ ಸಂಪರ್ಕದಲ್ಲಿದ್ದು ಇನ್ನೇನು ಎಂಗೇಜ್ಮೆಂಟ್ಗೆ 1 ವಾರ ಇದ್ದಾಗ ಆತನ ತಾಯಿ ಘಾಟಿ ಎಂಬ ನೆಪಹೊಡ್ಡಿ ಈ ಮದುವೆ ಬೇಡ ಎಂದು ತಪ್ಪಿಸಿಕೊಂಡಿದ್ದಳು. ಆದರೆ ನಿಜ ವಿಷಯ ಏನೆಂದರೆ ಅವಳು ಈಗಾಗಲೇ ಒಬ್ಬನನ್ನು ಪ್ರೀತಿಸಿದ್ದಳು. ಮನೆಯವರ ಬಲವಂತಕ್ಕೆ ಇವನ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು. ಆದರೂ ಈತನೊಡನೆ ಚೆನ್ನಾಗಿ ನಾಟಕ ಆಡಿದ್ದಳು. ಆದರೆ ಈತ ಆಕೆಯ ಕಪಟ ಪ್ರೀತಿಯ ಬಗ್ಗೆ ಅರಿಯದೆ ಅವಳನ್ನು ನಿಜವಾಗಿಯೂ ಪ್ರೀತಿಸತೊಡಗಿದ್ದ. ಅವನ ಭಾವನೆಯ ಜೊತೆ ಚೆನ್ನಾಗಿ ಆಟ ಆಡಿದಳು. ಈ ನೋವಿನಿಂದ ಅವನು ಮತ್ತು ಮನೆಯವರು ಎಲ್ಲರೂ ಕುಗ್ಗಿ ಹೋಗಿದ್ದರು. ಅವಳಿಗೆ ಒಡವೆ ಸಹಿತ ಮಾಡಿಸಾಗಿತ್ತು. ಎಲ್ಲರೂ ಮನೆಯ ಸೊಸೆ ಎಂದೇ ತೀರ್ಮಾನಿಸಿದ್ದರು. ಆದರೆ ಅವಳು ಅವರ ನಂಬಿಕೆಗೆ ಮಸಿ ಬೆಳೆದು ಹೋಗಿದ್ದಳು. 6 ತಿಂಗಳ ಅವಧಿಯಲ್ಲಿ ಅವಳನ್ನು ಹಚ್ಚಿಕೊಂಡಿದ್ದ ಆತ ತನಗೆ ಮದುವೆಯೇ ಬೇಡ ಎಂದು ಕುಳಿತುಕೊಂಡಿದ್ದ. ಮನೆಯವರು, ಸ್ನೇಹಿತರೆಲ್ಲ ಅವನ ಜೊತೆಗಿದ್ದು ಸಮಾಧಾನ ಮಾಡಿದ್ದರು. ಮನಸ್ಸು ಸರಿಯಾಗಲು ತಿಂಗಳುಗಳೇ ಹಿಡಿದಿತ್ತು. ಅವನು ಒಪ್ಪಿಗೆ ನೀಡಿದ ಮೇಲೆ ಮತ್ತೆ ಹುಡುಗಿ ಹುಡುಕಲು ಆರಂಭಿಸಿದರು. ಆಗ ನನ್ನ ಜಾತಕ ಅವರ ಕೈ ಸೇರಿತ್ತು. ನನ್ನ ಫೋಟೋ ನೋಡಿ ಆತ ಇಷ್ಟಪಟ್ಟಿದ್ದ. ಹಾಗೆ ನಮಗೂ ಒಪ್ಪಿಗೆ ಆಗಿ ಹುಡುಗಿ ನೋಡಲು ಬಂದಿದ್ದರು. ಆತ ನನ್ನ ಬಳಿ ಸ್ಪಷ್ಟವಾಗಿ ಹೇಳಿದ್ದ, ನೀನು ಮೊದಲು ಹೇಗೆ ಇದ್ದೀಯೋ ಮದುವೆಯಾದ ಮೇಲೂ ಹಾಗೆ ಇರಬಹುದು. ಹುಡುಗಿ ತೊಡುಗೆ ಯಾವುದೇ ವಿಷಯದಲ್ಲೂ ನಿರ್ಬಂಧ ಇಲ್ಲ. ತೀರಾ ಗೃಹಿಣಿಯಂತೆ ಇರಬೇಕೆಂದೇನೂ ಇಲ್ಲ. ಆರಾಮಾಗಿ ಈಗ ಹೇಗೆ ಇರುವೆಯೋ ಹಾಗೆ ಹುಡುಗಿಯಂತೆ ಇರಬಹುದು. ನಿನ್ನ ಯಾವುದೇ ಇಷ್ಟಕ್ಕೂ ನಾನು ಅಡ್ಡಿಪಡಿಸಲಾರೆ.
ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯ ನಿನಗೆ ಇದ್ದೇ ಇದೆ. ಹಾಗೆ ನನ್ನ ಬಗ್ಗೆಯೂ ಆತ ಕೇಳ ಬಯಸಿದ್ದ. ಆದರೆ ಹೇಗೋ ನಾನು ಬಹಳ ಟೆನ್ಷನ್ ಮಾಡಿಕೊಂಡಿದ್ದೆ. ಎಂದೂ ಆಗದ ಅನುಭವ ಇಂದು ಆಗಿತ್ತು. ಆತನ ಮಾತು, ಯಾವುದೇ ವಿಷಯವನ್ನು ಮುಚ್ಚಿಡದೆ ಹೇಳಿಕೊಂಡ ಪರಿ ಎಲ್ಲ ಇಷ್ಟ ಆಗಿತ್ತು. ಆದರೆ ನನ್ನ ಬಗ್ಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಅತ್ತಿತ್ತ ನೋಡತೊಡಗಿದ್ದೆ. ಬೆಂಗಳೂರಿನಲ್ಲಿ ಇರುವ ಆಫೀಸ್ ಕೆಲಸದ ಸಲುವಾಗಿ ದಿನನಿತ್ಯ ಹುಡುಗ ಹುಡುಗಿ ಎಂಬ ಭೇದವಿಲ್ಲದೆ ಮಾತನಾಡುವ ಹುಡುಗನಿಗೆ ನನ್ನಂಥ ಅಳು ಮುಂಜಿಯ ನೋಡಿ ಆಶ್ಚರ್ಯ ಆಗಿರಲೇಬೇಕು. ಆತ ನನ್ನ ಬಳಿ ನೇರವಾಗಿಯೇ ಕೇಳಿದ್ದ, ನನ್ನ ಬಳಿ ಮಾತನಾಡುವ ಬದಲು ಹೀಗೆ ಅತ್ತಿತ್ತ ನೋಡುತ್ತಿರುವೆ ಎಂದು. ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಎಂದಿದ್ದೆ. ಹಾಗೆ ಮಾತುಕತೆ ಮುಗಿಸಿ ಹೊರಬಂದಿದ್ದೆವು. ನಾವಿನ್ನು ಬರುತ್ತೇವೆ ಎಂದು ಹೇಳಿ ಹುಡುಗನ ತಾಯಿ ತಂಗಿ ತಾಂಬೂಲ ತೆಗೆದುಕೊಂಡರು. ಎಲ್ಲ ಹೊರಟರು. ನಾನು ಅಪ್ಪ ಅಮ್ಮನ ಜೊತೆ ಬಂದು ಎಲ್ಲರಿಗೂ ಕೈ ಬೀಸಿದೆ. ಆಗ ನನಗೆ ತಿಳಿದಿರಲಿಲ್ಲ ನನ್ನ ಈ ಪುಕ್ಕಲು ಸ್ವಭಾವವೇ ಮುಂದೆ ನನಗೆ ತೊಂದರೆ ಆಗುತ್ತದೆ ಎಂದು. ಹುಡುಗನ ಬಳಿ ಮಾತನಾಡಿ ಆದ ಮೇಲೆ ನನ್ನ ಮನಸ್ಸು ಅವನತ್ತ ವಾಲತೊಡಗಿತ್ತು. ಆತನ ನೇರ ನುಡಿ ಇಷ್ಟವಾಗಿತ್ತು. ಅದು ಅಲ್ಲದೆ ಅವನ ಕಥೆಯನ್ನೆಲ್ಲ ಕೇಳಿದ ಮೇಲೆ ಈತ ಕಳೆದುಕೊಂಡ 10ರಷ್ಟು ಪ್ರೀತಿ ನನ್ನಿಂದ ಸಿಗುವಂತಾಗಬೇಕು ಎಂದು ಎನಿಸಿತ್ತು. ಆದರೆ ನಾನು ಆತನೊಡನೆ ನಡೆದುಕೊಂಡ ರೀತಿ ನೆನೆಸಿಕೊಂಡರೆ ಆತ ಒಪ್ಪಿಕೊಳ್ಳುವುದು ಕಷ್ಟ ಎನಿಸತೊಡಗಿತು. ನನ್ನ ಒಪ್ಪಿಗೆಯ ಮನೆಯವರ ಒಪ್ಪಿಗೆ ಆಗಿತ್ತು. ಅವರು ಇನ್ನು 2 ದಿನಗಳ ಬಳಿಕ ನಮ್ಮ ಒಪ್ಪಿಗೆ ತಿಳಿಸುತ್ತೇವೆ ಎಂದಿದ್ದರು. ಈತ ಚಂದನ್ ಮನೆಯಲ್ಲಿ. ಹುಡುಗಿ ನೋಡಿ ಮನೆಗೆ ಬಂದ ಮೇಲೆ ತಂದೆ ತಾಯಿ ಮಕ್ಕಳ ಮಧ್ಯೆ ಮಾತುಕತೆ ನಡೆದಿತ್ತು. ತಂದೆ ತಾಯಿ ತಂಗಿಗೆ ಹುಡುಗಿ ತುಂಬ ಇಷ್ಟವಾಗಿದ್ದಳು. ಆದರೆ ಚಂದನ್ನ ಮನ ಇಬ್ಬದಿಗೆ ಸಿಲುಕಿತ್ತು. ಹುಡುಗಿ ನೋಡಲು ಚೆನ್ನಾಗಿದ್ದಳು. ಆ ವಿಷಯದಲ್ಲಿ ಆತನ ಮನ ಹುಡುಗಿಯ ಚೆಲುವಿಗೆ ಸೋತಿತ್ತು. ಆದರೆ ತನ್ನ ಬಳಿ ಸರಿಯಾಗಿ ಮಾತನಾಡದೆ ತನ್ನ ಮುಖವನ್ನು ಸಹ ಸರಿಯಾಗಿ ನೋಡದೇ ಇರುವ ಹುಡುಗಿಯೊಂದಿಗೆ ಹೇಗೆ ಜೀವನ ಪೂರ್ತಿ ಕಳೆಯುವುದು ಎಂದು ಆತನ ಮನ ಚಿಂತಿಸುತ್ತಿತ್ತು. ಕೆಲವೊಮ್ಮೆ ಮೂಡಿಯಾಗಿರುವ ತನ್ನನ್ನು ಈ ಹುಡುಗಿ ಸಹಿಸುವಳೆ? ಮೊದಲೇ ತಾನೇ ಕಡಿಮೆ ಮಾತನ್ನು ಆಡುವವ ಎಂದಾದರೆ ಹೀಗೆ ಮತ್ತೂ ಕಡಿಮೆ ಮಾತನ್ನು ಆಡುವ ಹಾಗಿದ್ದರೆ ಸಂಸಾರದಲ್ಲಿ ಏನಾದರೂ ಸಮಸ್ಯೆ ಆದರೆ ಎಂದು ಎನಿಸಿತ್ತು. ಮೊದಲೇ ಮದುವೆಯ ವಿಷಯದಲ್ಲಿ ಹಿಂದೆ ಮೋಸ ಹೋಗಿರುವ ಕಾರಣ ಇಂದು ಮನ ಇಬ್ಬದಿಯಾಗಿತ್ತು. ಒಮ್ಮೆ ಒಪ್ಪಿಕೊಳ್ಳಬೇಕು ಎನಿಸಿದರೆ ಮತ್ತೊಮ್ಮೆ ಬೇಡ ಎನಿಸಿತ್ತು. ತನ್ನ ಜೀವನದಲ್ಲಿ ಆದ ದುರ್ಘಟನೆಯಿಂದ ತನ್ನ ಸಂಗಾತಿಯನ್ನು ಆರಿಸುವ ವಿಷಯದಲ್ಲಿ ಆತ ಗೊಂದಲಕ್ಕೆ ಒಳಗಾಗಿದ್ದ. ಮರುದಿನ ಬೆಳಗ್ಗೆ ಚಂದನ್ನ ಬಳಿ ಹುಡುಗಿಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದರು ಅವರ ತಂದೆ. ಅಪ್ಪ, ಏನ್ ಮಾಡೋದು ತಿಳಿತಾ ಇಲ್ಲ ಎಂದು ತನಗಾಗುತ್ತಿರುವ ಗೊಂದಲವನ್ನು ವಿವರಿಸಿದ. ಇದೆಲ್ಲ ಕೇಳಿಸಿಕೊಂಡ ಚಂದನ್ ತಂದೆ ಒಂದೇ ಮಾತನ್ನು ಹೇಳಿದರು. ಮಗ, ಕೂಸು ನಮಗೆಲ್ಲ ಇಷ್ಟ ಆದಳು. ಆದರೆ ಇಬ್ಬದಿಯ ನಿರ್ಧಾರ ಒಳ್ಳೆಯದಲ್ಲ. ನೀನು 2 ಮನಸ್ಸು ಮಾಡುವುದಕ್ಕಿಂತ ಇನ್ನೊಮ್ಮೆ ಯೋಚಿಸು ಎಂದರು. ಚಂದನ್ ಅವತ್ತು ರಾತ್ರಿ ಇಡೀ ಯೋಚಿಸಿ, ಅಪ್ಪ ಅಮ್ಮ, ನನಗೆ ಈಗಲೇ ಮದುವೆ ಬೇಡ ಎಂದು ಹೇಳಿದ. ಅವನ ಸ್ಥಿತಿ ಗೊತ್ತಿರುವ ಕಾರಣ ಮನೆಯವರು ಒತ್ತಾಯ ಮಾಡಲಿಲ್ಲ. ನಮ್ಮ ಮನೆಯಲ್ಲಿ 2 ದಿನ ಬಿಟ್ಟು ಚಂದನ್ನ ಮನೆಯಿಂದ ಫೋನ್ ಬಂದಿತ್ತು. ಚಂದನ್ನ ಅಪ್ಪ ನನ್ನ ಅಪ್ಪನ ಬಳಿ, ಕ್ಷಮಿಸಿ, ನಮ್ಮ ಮಗ ಈಗಲೇ ಮದುವೆ ಬೇಡ ಅಂತ ಹೇಳಿದ. ನಿಮ್ಮ ಕೂಸಿಗೆ ಒಳ್ಳೆಯ ಹುಡುಗ ಸಿಗಲಿ ಎಂದು ಹೇಳಿದರು. ಅಪ್ಪ, ತೊಂದರೆ ಇಲ್ಲ, ಒಳ್ಳೆಯದಾಗಲಿ ಎಂದು ಹೇಳಿ ಮಾತುಕತೆ ಮುಗಿಸಿದರು. ಅವರ ಮಾತು ಕೇಳಿ ಅಪ್ಪ ಅಮ್ಮನಿಗೆ ಮತ್ತು ನನಗೆ ಆಶ್ಚರ್ಯವಾಗಿತ್ತು. ಅವರ ಇಷ್ಟೆಲ್ಲ ಮುಂದುವರಿದು ಈಗ ಏಕೆ ತಿರಸ್ಕರಿಸಿದರು ಎಂಬ ಪ್ರಶ್ನೆ ಮೂಡಿತ್ತು. ನನಗೆ ನಿಜವಾಗಿಯೂ ಬೇಸರವಾಗಿತ್ತು. ನಾನು ಸ್ವಲ್ಪ ಎಮೋಷನಲ್ ಹುಡುಗಿ. ಇಷ್ಟವಾದರೆ ಬಹುಬೇಗ ಎಲ್ಲರನ್ನೂ ಹಚ್ಚಿಕೊಂಡು ಬಿಡುತ್ತೇನೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಸರ ಮಾಡಿಕೊಳ್ಳುತ್ತೇನೆ. ಅಪ್ಪ ನನಗೆ ಸಮಾಧಾನ ಮಾಡುತ್ತಿದ್ದರು. ಅಮ್ಮ ನನ್ನ ಜೊತೆಯೇ ಇದ್ದಳು. ಅಪ್ಪ, ಮಗ, ಬೇಜಾರಾಗಬೇಡ, ಅವನಿಗೆ ಯೋಗ ಇಲ್ಲ, ನಿನ್ನ ಮದುವೆಯಾಗುವ ಅದೃಷ್ಟ ಇಲ್ಲ. ನನ್ನ ಮಗಳು ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನಿನ್ನನ್ನು ಎತ್ತಿ ಆಡಿಸಿ ಈ ಹಂತದವರೆಗೆ ಬೆಳೆಸಿದ್ದೀನಿ. ಈಗಿನ ಕಾಲದಲ್ಲಿ ನಿನ್ನ ತರಹದ ಕೂಸು ಸಿಗಲೇ ಪುಣ್ಯ ಮಾಡಿರಬೇಕು. ಅವನಿಗೆ ಅದೃಷ್ಟ ಇಲ್ಲ. ಅವನಿಗಿಂತ ಒಳ್ಳೆಯ ಹುಡುಗನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಎಂದರು. ಅಪ್ಪ ಅಮ್ಮನ ಸಮಾಧಾನಕ್ಕೆ ಹೊರಗಡೆ ಏನೂ ತೋರಿಸಿಕೊಳ್ಳದೆ ಸಹಜವಾಗಿ ಇದ್ದರೋ ಮನ ಒಳಗೊಳಗೆ ನೋವನ್ನು ಅನುಭವಿಸುತ್ತಾ ಇತ್ತು.
ಯಾರೋ ಹೃದಯ ಹಿಂಡಿದ ಅನುಭವ ಆಗುತ್ತಿತ್ತು. ಆಫೀಸ್ನಲ್ಲೂ ಸರಿಯಾಗಿ ಕೆಲಸ ಮಾಡಲು ಆಗದೆ ಒಂದೆರಡು ಸಲ ಮೇಲಾಧಿಕಾರಿಯಿಂದ ಬೈಸಿಕೊಂಡಿದ್ದೆ. ನಾನು ಸರಿಯಾಗಿ ಮಾತನಾಡದೇ ಇರುವುದರಿಂದಲೇ ಆತ ಬೇಡ ಎಂದನೆ ಎಂಬ ಅನುಮಾನ ಕಾಡುತ್ತಿತ್ತು. ಒಂದೆರಡು ದಿನ ರಾತ್ರಿ ಇಡೀ ಹತ್ತಿದ್ದೆ. ಬಹುತೇಕ ಹೆಣ್ಣು ಮಕ್ಕಳಿಗೆ ಹಳ್ಳು ಬೇಗ ಬಂದು ಬಿಡುತ್ತದೆ ನೋಡಿ. ಸುಮ್ಮನೆ ಇದನ್ನೆಲ್ಲ ಯೋಚಿಸಿ ಮನಸ್ಸು ಕೆಡಿಸಿಕೊಳ್ಳುವ ಬದಲು ಬಂದಿದ್ದನ್ನು ಸ್ವೀಕರಿಸಿ ಆರಾಮ ಆಗಿರೋಣ ಎಂದು ನಿರ್ಧಾರ ಮಾಡಿದ್ದೆ. ಮೊದಲು ನನ್ನ ಬಳಿ ಚಂದನ್ನ ನಂಬರ್ ಇದ್ದರೂ ಮೆಸೇಜ್ ಮಾಡಬೇಕು ಎನಿಸಿ ಇರಲಿಲ್ಲ. ಈಗ ನಂಬರ್ ಸಹಿತ ಅಳಿಸಿ ಹಾಕಿದ್ದೆ. ನನ್ನ ಮನಸ್ಸಿಗೆ 2-3 ದಿನದಿಂದ ಒಂದು ಮಾತು ಆತನ ಬಳಿ ಹೇಳಬೇಕು ಅನಿಸಿತ್ತು. ಅಂದು ಮೆಸೆಂಜರ್ನಲ್ಲಿ ಮೊದಲ ಬಾರಿಗೆ ಆತನ ಹೆಸರು ಹುಡುಕಿದ್ದೆ. ಆತನಿಗೆ, ನೀನು ನನ್ನನ್ನು ತಿರಸ್ಕಾರ ಮಾಡಿರುವೆ ಅಂತ ನನಗೆ ಬೇಜಾರು ಇಲ್ಲ. ನಿನ್ನ ಮನಸ್ಸಿಗೆ ಒಪ್ಪುವ ಒಳ್ಳೆಯ ಹುಡುಗಿ ಸಿಗಲಿ. ನಿನ್ನ ಜೀವನ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಬ ಸಂದೇಶ ಕಳುಹಿಸಿದ್ದೆ. ಚಂದನ್ ಅಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಮೆಸೆಂಜರ್ನಲ್ಲಿ ಮೆಸೇಜ್ ಬಂದ ನೋಟಿಫಿಕೇಶನ್ಸ್ ಬಂತು. ಯಾರಿರಬಹುದು ಎಂದು ಯೋಚಿಸುತ್ತಾ ಮೊಬೈಲ್ ತೆಗೆದು ನೋಡಿದವನಿಗೆ ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ಅದು ಸುಷ್ಮಿತಾಳ ಮೆಸೇಜ್ ಆಗಿತ್ತು. ನೀನು ನನ್ನನ್ನು ತಿರಸ್ಕಾರ ಮಾಡಿರುವೆ ಅಂತ ನನಗೆ ಬೇಜಾರು ಇಲ್ಲ. ನಿನ್ನ ಮನಸ್ಸಿಗೆ ಒಪ್ಪುವ ಒಳ್ಳೆಯ ಹುಡುಗಿ ಸಿಗಲಿ. ನಿನ್ನ ಜೀವನ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಬ ಸಂದೇಶ ಓದಿ ಒಮ್ಮೆಲೆ ಶಾಕ್ ಆಗಿತ್ತು. ಗರಬಡಿದವರಂತೆ ಕುಳಿತು ಬಿಟ್ಟಿದ್ದ. ತಾನು ತಪ್ಪು ಮಾಡಿದೆ ಎಂದು ಆತನಿಗೆ ಎನಿಸಿತ್ತು. 5-6 ತಿಂಗಳು ಜೊತೆಗಿದ್ದು ಭಾವನೆಯನ್ನು ಹುಟ್ಟಿಸಿ ಏನೂ ಆಗದವಳಂತೆ ಸುಲಭವಾಗಿ ಬಿಟ್ಟು ಹೋದ ಅವಳಲ್ಲಿ ಪರಿಚಯವೇ ಇಲ್ಲದೆ ಕೇವಲ ಒಂದು ಸಲ ಭೇಟಿಯಾದರೂ ತನ್ನ ಜೀವನ ಚೆನ್ನಾಗಿರಲಿ ಎಂದು ಆಶಿಸುವ ಇವಳಲ್ಲಿ ಎಂತಹ ಒಳ್ಳೆ ಹುಡುಗಿಯನ್ನು ಕಳೆದುಕೊಂಡೇ ಎನಿಸಿತ್ತು. ತಾನು ಅವಳನ್ನು ಬೇಡ ಎನ್ನುವ ಮೊದಲು ಇನ್ನೊಮ್ಮೆ ಯೋಚಿಸಬೇಕಿತ್ತು ಎಂದು ಅವನಿಗೆ ಅನಿಸಿತು. ಸುಷ್ಮಿತಾಳ ಮೆಸೇಜ್ಗೆ ಪ್ರತಿಯಾಗಿ, ನನ್ನ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ನಿನ್ನ ಬೇಡ ಅಂತ ಹೇಳಿದ್ದು. ಅದು ಬಿಟ್ಟರೆ ಬೇಡ ಎನ್ನಲು ಯಾವುದೇ ರೀಸನ್ ಇಲ್ಲ. ನಾನು ನಿನ್ನ ಜೊತೆ ಒಳ್ಳೆಯ ಸ್ನೇಹಿತ ಆಗಿ ಇರ್ತೀನಿ. ಐ ಕ್ಯಾನ್ ಬಿ ಅ ಗುಡ್ ಫ್ರೆಂಡ್ ಆಫ್ ಯು. ನಿನ್ನ ಜೀವನವು ಚೆನ್ನಾಗಿರಲಿ ಎಂಬ ಸಂದೇಶ ಕಳುಹಿಸಿದ್ದ. ಇತ್ತ ನನಗೆ ಚಂದನ್ಗೆ ಮೆಸೇಜ್ ಮಾಡಿದ್ದಕ್ಕೆ ಸ್ವಲ್ಪ ಭಯದಿಂದ ಕೈಕಾಲು ನಡುಗಿದ ಹಾಗೆ ಆಗುತ್ತಿತ್ತು. ಆತ ಏನೆಂದುಕೊಳ್ಳುವನೋ ಎನಿಸಿತ್ತು. ಆಗಷ್ಟೇ ಮನೆಯಿಂದ ಊಟ ಮಾಡಿಕೊಂಡು ಆಫೀಸ್ಗೆ ಬಂದು ನನ್ನ ಜಾಗದಲ್ಲಿ ಕುಳಿತು ವೋಚರ್ ಫೈಲ್ ತೆಗೆಯುತ್ತಿದ್ದೆ. ಮೊಬೈಲ್ನಲ್ಲಿ ಮೆಸೇಜ್ ನೋಟಿಫಿಕೇಶನ್ ಬಂದ ಶಬ್ದ ಆಯಿತು. ನೋಡಿದಾಗ ಚಂದನ್ನ ಮೆಸೇಜ್ ಆಗಿತ್ತು. ನನ್ನ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ನಿನ್ನ ಬೇಡ ಅಂತ ಹೇಳಿದ್ದು. ಅದು ಬಿಟ್ಟರೆ ಬೇಡ ಎನ್ನಲು ಯಾವುದೇ ರೀಸನ್ ಇಲ್ಲ. ನಾನು ನಿನ್ನ ಜೊತೆ ಒಳ್ಳೆಯ ಸ್ನೇಹಿತ ಆಗಿ ಇರ್ತೀನಿ. ಐ ಕ್ಯಾನ್ ಬಿ ಎ ಗುಡ್ ಫ್ರೆಂಡ್ ಆಫ್ ಯು. ನಿನ್ನ ಜೀವನವು ಚೆನ್ನಾಗಿರಲಿ ಎಂಬ ಸಂದೇಶ ಕಳುಹಿಸಿದ್ದ. ನನ್ನನ್ನು ಬೇಡ ಎಂದು ತಿರಸ್ಕರಿಸಿದ ಅವನಿಗೆ ನನ್ನ ಜೊತೆ ಎಂತಹ ಸ್ನೇಹ ಎಂದು ಒಂದು ಕ್ಷಣ ಅನಿಸಿದ್ದಂತೂ ಸುಳ್ಳಲ್ಲ. ಆದರೂ ಕೇಳಬೇಕಲ್ಲ ಹುಚ್ಚು ಮನಸ್ಸು. ಆತನೊಡನೆ ಸ್ನೇಹಕ್ಕೆ ಒಪ್ಪಿಗೆಯ ಮುದ್ರೆ ಹೊತ್ತಿತ್ತು. ಅವನ ಮೆಸೇಜ್ಗೆ ಪ್ರತಿಯಾಗಿ ಓಕೆ ಎಂದು ಪ್ರತಿ ಉತ್ತರ ನೀಡಿದ್ದೆ. ಹೀಗೆ ಸಾಗಿತ್ತು ನಮ್ಮಿಬ್ಬರ ಮಾತುಕತೆ. ಅವನಿಂದ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಕೆಲವೊಂದು ಫಾರ್ವರ್ಡ್ ಮೆಸೇಜ್ಗಳು ಬರುತ್ತಿದ್ದವು. ಅದಕ್ಕೆ ಪ್ರತಿಯಾಗಿ ನಾನು ಸಂದೇಶ ಕಳುಹಿಸುತ್ತಿದ್ದೆ. ಕೆಲವೊಮ್ಮೆ ನಾನೇ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಎಂದು ಮೆಸೇಜ್ ಮಾಡುತ್ತಿದ್ದೆ. ಈಗೀಗ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮಟ್ಟಿನ ಸಲುಗೆ ಬಂದಿತ್ತು. ನಮ್ಮ ಸಂಭಾಷಣೆ ಫಾರ್ವರ್ಡ್ ಮೆಸೇಜ್ನಿಂದ ಊಟ, ತಿಂಡಿ ಇತ್ಯಾದಿ ವಿಷಯಗಳನ್ನು ಮಾತನಾಡಿಕೊಳ್ಳುವತ್ತ ತಿರುಗಿತ್ತು. ಕೋತಿ, ಗೂಬೆ ಎಂದು ಬೈದುಕೊಳ್ಳುವಷ್ಟು ಸಲಿಗೆ ಬೆಳೆದಿತ್ತು. ನಾನು 1-2 ಜನ ಆತ್ಮೀಯರನ್ನು ಬಿಟ್ಟರೆ ಮತ್ತೆ ಯಾರೊಡನೆಯೋ ನನ್ನ ವೈಯಕ್ತಿಕ ವಿಚಾರ ಹೇಳಿಕೊಳ್ಳುತ್ತಿದ್ದದ್ದು ಬಹಳ ಕಡಿಮೆ. ನನ್ನ ಅಮ್ಮನ ಬಳಿ ನನ್ನೆಲ್ಲ ವಿಚಾರ ಹೇಳಿಕೊಳ್ಳುತ್ತಿದ್ದೆ. ನನ್ನ ಶಾಲೆ, ಕಾಲೇಜು ಹಾಗೂ ಎಲ್ಲ ವೈಯಕ್ತಿಕ ವಿಚಾರವೂ ಅಮ್ಮನಿಗೆ ತಿಳಿದಿತ್ತು. 10ನೇ ತರಗತಿಯಲ್ಲಿ ನಾನು ಮತ್ತು ನನ್ನ ಆತ್ಮೀಯ ಗೆಳತಿ ಮಾತು ಬಿಟ್ಟಿದ್ದರಿಂದ ಹಿಡಿದು ನಾನು ಆಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಸೇರಿದ ಹೊಸತರಲ್ಲಿ ನನ್ನ ಪ್ರಾಥಮಿಕ ಶಾಲೆಯ ಆತ್ಮೀಯ ಗೆಳೆಯ ನನಗೆ ಪ್ರಪೋಸ್ ಮಾಡಿದಾಗ ಗೆಳೆಯ ಎಂದು ತುಂಬ ಹಚ್ಚಿಕೊಂಡಿದ್ದ ನನಗೆ ಅವನನ್ನು ಪ್ರೀತಿ ಎಂಬ ದೃಷ್ಟಿಯಲ್ಲಿ ನೋಡಲಾಗದೆ ನಾನು ಅನುಭವಿಸಿದ ನೋವು, ಕೊನೆಗೊಮ್ಮೆ ಆತನ ಗೆಳೆತನವನ್ನು ಬಿಟ್ಟಿದ್ದು, ಎಲ್ಲ ವಿಷಯವನ್ನು ಅಮ್ಮನ ಬಳಿ ಹೇಳಿಕೊಂಡು ಇದ್ದೆ. ಹಾಗೆ ಈ ವಿಷಯವನ್ನು ಹೇಳಿದ್ದೆ.
ಅಮ್ಮ ಹುಷಾರು, ನಿನ್ನ ಜೀವನದ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಇದ್ದರೂ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೋ ಎಂದಿದ್ದರು. ಈಗೀಗ ನಾನು ಮತ್ತು ಚಂದನ್ ನಮ್ಮ ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳಲು ಆರಂಭಿಸಿದೆವು. ಅವರ ಮನೆಯವರು ಸಂಬಂಧಿಕರು ಎಲ್ಲ ಸೇರಿಕೊಂಡು ಧರ್ಮಸ್ಥಳ, ಕಟೀಲು, ಉಡುಪಿ, ಶೃಂಗೇರಿ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಪ್ರವಾಸಕ್ಕೆಂದು ಹೋಗಿದ್ದರು. ಅಂದು ಕೆಲಸದಲ್ಲಿ ಕಾರ್ಯನಿರತ ಆಗಿದ್ದ ಕಾರಣ ಮೊಬೈಲ್ ನೋಡಲಾಗಿರಲಿಲ್ಲ. ಮನೆಗೆ ಬರಲು ತಡವಾಗಿತ್ತು. ಮನೆಗೆ ಬಂದ ಕೂಡಲೇ ಊಟ ಮಾಡಿ ಮಲಗಲು ಹೊರಟಿದ್ದೆ. ಹಾಸಿಗೆಯಲ್ಲಿ ಉರುಳಿಕೊಂಡು ಮೊಬೈಲ್ ನೋಡತೊಡಗಿದೆ. ಚಂದನ್ನಿಂದ 3-4 ಮೆಸೇಜ್ ಬಂದಿತ್ತು. ಗುಡ್ ನೈಟ್ ಎಂದು ಮೆಸೇಜ್ ಮಾಡಿದೆ. ತಕ್ಷಣವೇ ಮೇಡಮ್ ತುಂಬ ಬ್ಯುಸಿನಾ ಎಂಬ ರಿಪ್ಲೈ ಬಂತು. ನಾನು ಕೆಲಸದ ಗಡಿಬಿಡಿ, ಟ್ರಿಪ್ ಜೋರಾ ಎಂದು ಕೇಳಿದೆ. ಚಂದನ್ ಇದಂಥ ಟ್ರಿಪ್ಪೇ, ತೀರ್ಥಯಾತ್ರೆ ಎಂದ. ಹೀಗೆ ನಮ್ಮಿಬ್ಬರ ಮಾತುಕತೆ ಸಾಗಿತ್ತು. ಹೋಟೆಲ್ ರೂಮಲ್ಲಿ ಉಳಿದುಕೊಂಡ ಅವನಿಗೂ ನಿದ್ದೆ ಬರುತ್ತಿರಲಿಲ್ಲ. ನಾನು ಮರುದಿನ ಭಾನುವಾರ ಆದ ಕಾರಣ ಮಲಗಲು ತಡ ಇತ್ತು. ಆಗಲೇ 11 ಗಂಟೆ ದಾಟಿತ್ತು. ಮಾತನಾಡುವ ಭರದಲ್ಲಿ ಅದು ಹೇಗೋ ಮದುವೆಯ ವಿಷಯ ಬಂದಿತ್ತು. ಮಾತನಾಡುವ ಭರದಲ್ಲಿ ನನಗರಿವಿಲ್ಲದೆ ನೀನು ನನ್ನನ್ನು ಎಂತಕ್ಕೆ ಬೇಡ ಹೇಳ್ದೆ ಎಂಬ ಪ್ರಶ್ನೆ ಕೇಳಿದ್ದೆ. ಆಗ ಚಂದನ್, ನೀನು ನನ್ನ ಬಳಿ ಮಾತನಾಡದೆ ಎತ್ತಲು ನೋಡ್ತಾ ಕುಳಿತುಕೊಂಡರೆ ನಾ ಹೇಗೆ ನಿನ್ನೊಂದಿಗೆ ಜೀವನ ಪೂರ್ತಿ ಕಳೆಯುವ ನಿರ್ಧಾರ ಮಾಡಲಿ ಎಂಬ ಮರುಪ್ರಶ್ನೆ ಕೇಳಿದ್ದ. ಅದಲ್ಲದೆ ತನಗಾಗುತ್ತಿದ್ದ ಗೊಂದಲ, ಈ ಮೊದಲು ತಾನು ಅನುಭವಿಸಿದ ನೋವು ಎಲ್ಲವನ್ನೂ ಎಳೆ ಎಳೆಯಾಗಿ ತೆರೆದು ಇಟ್ಟಿದ್ದ. ಹಾಗೆ ಅವನಿಂದ ಒಂದು ಪ್ರಶ್ನೆ ಬಂದಿತ್ತು. ಆಗ ದುಡುಕಿ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೆ. ಅದನ್ನು ಸರಿಪಡಿಸಲು ಒಂದು ಅವಕಾಶ ಸಿಗಬಹುದೇ? ಚಂದನ್ನಿಂದ ಬಂದ ಮೆಸೇಜ್ ನೋಡಿ ಒಂದು ಕ್ಷಣ ಹಾಗೆ ಗರಬಡಿದವಳಂತೆ ಕುಳಿತು ಬಿಟ್ಟಿದ್ದೆ. ಅವನು ಹೇಳುತ್ತಿರುವುದನ್ನು ಅರಗಿಸಿಕೊಳ್ಳಲು ಸಮಯವೇ ಬೇಕಾಗಿತ್ತು. ಸುಮ್ಮನೆ ಜೋಕ್ ಮಾಡೋದು ಬೇಡ ಎಂದು ಗದರಿದ್ದೆ. ಅವನು, ನಾನು ಜೋಕ್ ಮಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ ಎಂದ. ಅವನ ಮಾತು ಕೇಳಿ ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯದೆ ಗೊಂದಲಕ್ಕೆ ಒಳಗಾಗಿದ್ದೆ. ಏನೂ ಮಾತನಾಡಲು ತೋಚದೆ ಮೌನಕ್ಕೆ ಶರಣಾಗಿದ್ದೆ. ಹಾಗೆ ಗುಡ್ ನೈಟ್ ಹೇಳಿ ಮಲಗುವ ತಯಾರಿ ನಡೆಸಿದ್ದೆ. ಮರುದಿನ ಚಂದನ್ ಫೋನ್ ಮಾಡಿ ಇಬ್ಬರು ಭೇಟಿಯಾಗಿ ಮಾತನಾಡೋಣ ಎಂದು ತಿಳಿಸಿದ. 2 ದಿನ ಬಿಟ್ಟು ಆತ ಟ್ರಿಪ್ ಮುಗಿಸಿ ಮನೆಗೆ ಬರುವನಿದ್ದ. ಅವನು ಮನೆಗೆ ಬಂದ ಮೇಲೆ ಇಬ್ಬರು ಭೇಟಿಯಾಗಿ ಮಾತನಾಡಬೇಕೆಂದು ನಿರ್ಧಾರ ಮಾಡಿಕೊಂಡೆವು. 2 ದಿನ ನಾನು ನನ್ನದೇ ಲೋಕದಲ್ಲಿ ಇದ್ದೆ. ಊಟ ತಿಂಡಿ ಸರಿಯಾಗಿ ಸೇರುತ್ತಿರಲಿಲ್ಲ. ಆತನ ಮಾತಿನ ಬಗ್ಗೆಯೇ ಮನ ಚಿಂತಿಸುತ್ತಾ ಇತ್ತು. ಹೇಗೋ ಬೇಡ ಎನ್ನಲು ಮನಸ್ಸಾಗುತ್ತಿರಲಿಲ್ಲ. ಕಳ್ಳ ಮನಸ್ಸು ಪುನಃ ಅವನೆಡೆಗೆ ವಾಲುತ್ತಿತ್ತು. ಹುಚ್ಚು ಮನಸ್ಸು ಕಟ್ಟಿದೆ ಹಲವಾರು ಕನಸು, ನಿನ್ನ ಜೊತೆ ಅಡಗಿದೆ ಈ ಜೀವದ ಹುಮ್ಮಸ್ಸು ಎಂದು ಮನ ತನ್ನಷ್ಟಕ್ಕೆ ತಾನೇ ಗುನುಗುತ್ತಿತ್ತು. 2 ದಿನಗಳು ಸದ್ದಿಲ್ಲದೆ ಕಳೆದು ಹೋದವು. ಚಂದನ್ನ ಮನೆಯಲ್ಲಿ ಪ್ರವಾಸ ಮುಗಿಸಿ ಮನೆಗೆ ಬಂದ ಚಂದನ್ ಸುಷ್ಮಿತಾಳ ಭೇಟಿಗಾಗಿ ಕಾಯುತ್ತಿದ್ದ. ಸುಷ್ಮಿತಾ ತನ್ನನ್ನು ಒಪ್ಪುವಳೆ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಯಾಕೋ ಇತ್ತೀಚೆಗೆ ಸುಷ್ಮಿತಾ ತುಂಬ ಇಷ್ಟ ಆಗುತ್ತಿದ್ದಳು. ಇನ್ನೂ 1 ವಾರ ರಜೆ ಇದ್ದ ಕಾರಣ ಊರಿನಲ್ಲೇ ಇರುವನಿದ್ದ. ಮರುದಿನ ಬೆಳಗ್ಗೆ ಎದ್ದು ತಯಾರಾಗಿ ಸುಷ್ಮಿತಾಳ ಭೇಟಿ ಆಗಲು ಬೈಕ್ ತೆಗೆದುಕೊಂಡು ಹೊರಟ. ನಮ್ಮ ಮನೆಯಲ್ಲಿ ಮನದಲ್ಲಿನ ಗೊಂದಲಕ್ಕೆ ಸರಿಯಾದ ಉತ್ತರ ಕಂಡುಕೊಂಡಾಗಿತ್ತು. ಚಂದನ್ನನ್ನು ಭೇಟಿಯಾದ ಮೇಲೆ ನನ್ನ ನಿರ್ಣಯ ತಿಳಿಸಬೇಕೆಂದು ನಿರ್ಧರಿಸಿದ್ದೆ. ಅಮ್ಮನಿಗೂ ಸೂಕ್ಷ್ಮವಾಗಿ ವಿಚಾರ ತಿಳಿಸಿದ್ದೆ. ಅಂದು ಡಿಸೆಂಬರ್ 27. ಬೆಳಗ್ಗೆ ಬೇಗ ಎದ್ದು ನನ್ನಿಷ್ಟದ ತಿಳಿ ಗುಲಾಬಿ ಟಾಪ್ ಧರಿಸಿ ಎಂದಿನಂತೆ ಸರಳ ಅಲಂಕಾರ ಮಾಡಿಕೊಂಡು ಚಂದನ್ನನ್ನು ಭೇಟಿಯಾಗಲು ಹೊರಟೆ. ಊರ ಹತ್ತಿರದ ಗಾರ್ಡನ್ನಲ್ಲಿ ಸಿಗಬೇಕೆಂದು ಮೊದಲೇ ಮಾತನಾಡಿಕೊಂಡಿದ್ದೆವು. ಅದರಂತೆ ಚಂದನ್ ಮೊದಲೇ ಬಂದು ಕಾಯುತ್ತಿದ್ದ. ನನ್ನನ್ನು ನೋಡಿ ಹಾ ಎಂದು ನಾನಿದ್ದಲ್ಲಿಗೆ ಬಂದ. ಲೇಡೀಸ್ ಫಸ್ಟ್, ನೀ ಎಲ್ಲಿ ಹೇಳ್ತೀಯೋ ಅಲ್ಲೇ ಕುಳಿತುಕೊಂಡು ಮಾತಾಡೋಣ ಎಂದ. ಅದರಂತೆ ನಾನೇ ಮುಂದೆ ಹೋಗತೊಡಗಿದೆ. ಹಿಂತಿರುಗಿ ನೋಡಿದರೆ ಆತ ನಾ ಬಂದ ಖುಷಿಗೆ ಅಲ್ಲೇ ಜಿಗಿಯುತ್ತಿದ್ದ. ನಾ ನೋಡಿದೆ ಎಂದು ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ಬರತೊಡಗಿದ. ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಳಿತುಕೊಂಡೆವು. ಮೊದಲಿಗೆ ಅವನೇ ಮಾತನ್ನು ಶುರು ಮಾಡಿದ. ಮೊದಲಾದ ಘಟನೆಯಿಂದ ನಾನು ಬಹಳ ಕುಗ್ಗಿ ಹೋಗಿದ್ದೆ. ಮನೆಯವರು ಗೆಳೆಯರೆಲ್ಲ ಸೇರಿ ನನ್ನನ್ನು ಮೊದಲಿನಂತೆ ಮಾಡಿದ್ದರು. ಹಾಗೆ ಮತ್ತೆ ಜಾತಕ ತಗೊಳ್ಳಲು ಶುರು ಮಾಡಿದ್ದರು. ಆಗ ನಿನ್ನ ಫೋಟೋ ನೋಡಿ ರಾಶಿ ಇಷ್ಟ ಆಯಿತು. ಖುಷಿಯಿಂದಲೇ ಒಪ್ಪಿಗೆ ನೀಡಿದೆ.
ಆದರೆ ನಿನ್ನ ನೋಡಲು ಬಂದಾಗ ನೀನು ನಡೆದುಕೊಂಡ ರೀತಿಯಿಂದಾಗಿ ನಿನ್ನ ಜೊತೆ ಜೀವನ ಪೂರ್ತಿ ಕಳೆಯೋದರ ಬಗ್ಗೆ ಮನ ಗೊಂದಲಕ್ಕೆ ಒಳಗಾಗಿತ್ತು. ಅಂದು ನೀ ಕಳಿಸಿದ ನೀನು ನನ್ನನ್ನು ತಿರಸ್ಕಾರ ಮಾಡಿರುವೆ ಎಂದು ನನಗೆ ಬೇಜಾರು ಇಲ್ಲ. ನಿನ್ನ ಮನಸ್ಸಿಗೆ ಒಪ್ಪುವ ಒಳ್ಳೆಯ ಹುಡುಗಿ ಸಿಗಲಿ, ನಿನ್ನ ಜೀವನ ಚೆನ್ನಾಗಿರಲಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಬ ಸಂದೇಶ ಓದಿ ಶಾಕ್ ಆಗಿತ್ತು. ಗರಬಡಿದವನಂತೆ ಕುಳಿತು ಬಿಟ್ಟಿದ್ದೆ. ಎಂತಹ ಒಳ್ಳೆಯ ಹುಡುಗಿಯನ್ನು ಕಳೆದುಕೊಂಡು ಬಿಟ್ಟೆ ಅನಿಸಿತ್ತು. ಯಾಕೋ ನಿನ್ನ ಗೆಳೆತನ ಬೇಕು ಅನಿಸಿತ್ತು. ಹಾಗೆ ಶುರುವಾದ ಗೆಳೆತನದ ಇಂದ ನನ್ನಲ್ಲಿ ಪ್ರೀತಿ ಚಿಗುರೊಡೆಯಿತು. ನೀನು ನನ್ನಿಂದ ಆದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ಕೊಟ್ಟರೆ ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ತೇನೆ ಎಂದ. ನಾನು ಮಾತನಾಡಲು ಆರಂಭಿಸಿದೆ. ನನಗೆ ಅಪರಿಚಿತರ ಜೊತೆ ಮಾತನಾಡಿ ಅಭ್ಯಾಸ ಇಲ್ಲ. ಅದಕ್ಕೆ ಅಂದು ನಾನು ಸರಿಯಾಗಿ ಮಾತನಾಡಲು ಆಗದೆ ಚಡಪಡಿಸುತ್ತಾ ಇದ್ದೆ. ಆದರೆ ನೀ ಮಾತನಾಡಿದ ರೀತಿ ತುಂಬಾನೇ ಇಷ್ಟ ಆಗಿತ್ತು. ನೀ ಕಳೆದುಕೊಂಡ ಪ್ರೀತಿಯ 10ರಷ್ಟು ನಿನಗೆ ನೀಡಬೇಕೆಂದು ಆಗಲೇ ನಿರ್ಧರಿಸಿದ್ದೆ. ಆದರೆ ನೀ ನನ್ನ ತಿರಸ್ಕಾರ ಮಾಡಿದ್ದು ಮನಸ್ಸಿಗೆ ತುಂಬ ನೋವಾಗಿತ್ತು. ಅದಕ್ಕೆ ಅಂದು ನಿನ್ನ ಭವಿಷ್ಯ ಚೆನ್ನಾಗಿರಲಿ ಎಂದು ಹೇಳಿ ಮೆಸೇಜ್ ಮಾಡಿದ್ದೆ. ಈಗೀಗ ನಿನ್ನ ಗೆಳೆತನ ಮಾತು ಎಲ್ಲ ಇಷ್ಟ ಆಗ್ತಿದ್ದು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ಎಂದೆ. ನನ್ನ ಮಾತು ಕೇಳಿ ಆತ ತುಂಬ ಸಂತೋಷಪಟ್ಟಿದ್ದ. ನನ್ನ ಕೈ ಹಿಡಿದು ಈ ಕೈಯನ್ನು ಜೀವನ ಪರ್ಯಂತ ಜೋಪಾನ ಮಾಡ್ತೀನಿ, ಯಾವತ್ತೂ ಈ ಕೈ ಬಿಟ್ಟು ಹೋಗಲ್ಲ ಎಂದ. ಆತನ ಮಾತಿಗೆ ತಿಳಿಯದಂತೆ ಆನಂದ ಬಾಷ್ಪ ಬಂದಿತ್ತು. ನನ್ನ ಕಣ್ಣೀರ ಹೊರೆಸಿ ಆತ ತನ್ನ ಕಣ್ಣಲ್ಲೇ ಭರವಸೆ ನೀಡಿದ್ದ. ತನ್ನ ಬೈಕ್ನಲ್ಲಿ ಕರೆದುಕೊಂಡು ಬಂದು ನನ್ನ ಮನೆಯ ಸಮೀಪ ನನ್ನನ್ನು ಇಳಿಸಿ ಆತ ಆದಷ್ಟು ಬೇಗ ಮನೆಯಲ್ಲಿ ತಿಳಿಸುವುದಾಗಿ ಹೇಳಿ ಹೊರಟು ಹೋಗಿದ್ದ. ನನಗೆ ಈಗ ಅಷ್ಟೊಂದು ಪ್ರೀತಿಸುವ ನನ್ನ ಅಪ್ಪ ನನ್ನ ಈ ತಪ್ಪನ್ನು ಕ್ಷಮಿಸುವರೆ ಎಂಬ ಚಿಂತೆ ಶುರುವಾಗಿತ್ತು. ಮನೆಗೆ ಬಂದು ಎಂದಿನಂತೆ ಊಟ ಮಾಡಿ ಮಧ್ಯಾಹ್ನ ಆಫೀಸ್ಗೆ ಹೋಗಿದ್ದೆ. ಮನಸ್ಸು ತನ್ನ ಸೀಮಿತ ಕಳೆದುಕೊಂಡಿತ್ತು. ಕೆಲಸದಲ್ಲಿ ಎಂದಿನ ಉತ್ಸಾಹ ಇರಲಿಲ್ಲ. ಹಾಗೂ ಈಗೂ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದೆ. ಅಪ್ಪ ಎಂದಿನಂತೆ ಪ್ರೀತಿಯಿಂದ ಮಾತನಾಡಿಸಿ, ಮಗ ಏನಾದರೂ ತಿಂಡಿ ತಿನ್ನೋ ಎಂದಾಗ ಹಿಂದೇಕೋ ಕರಳು ಚುರುಕ್ಕೆಂದಿತ್ತು. ಆದರೂ ಎಂದಿನಂತೆ ಅಪ್ಪ ಅಮ್ಮನ ಬಳಿ ಮಾತನಾಡುತ್ತಾ ಸಮಯ ಕಳೆದೆ. ಚಂದನ್ ಮನೆಯಲ್ಲಿ ಅಂದು ಗೆಳೆಯನ ಮನೆಗೆ ಹೋಗುತ್ತೇನೆ ಎಂದು ಹೋದ ಚಂದನ್ ಸುಷ್ಮಿತಾಳ ಭೇಟಿಯಾಗಿ ತನ್ನ ಹೃದಯವನ್ನು ಅವಳಿಗೆ ಅರ್ಪಿಸಿ ಅವಳ ಹೃದಯ ಕದ್ದು ಮನೆಗೆ ಹಿಂತಿರುಗಿದ್ದ. ಮನೆಗೆ ಬಂದ ಮೇಲೆ ತಂದೆ ತಾಯಿಯ ಬಳಿ ತಾನು ಸುಷ್ಮಿತಾಳನ್ನು ಭೇಟಿಯಾದ ಮತ್ತು ತಾವಿಬ್ಬರೂ ಒಪ್ಪಿಕೊಂಡ ವಿಷಯವನ್ನು ತಿಳಿಸಿದ್ದ. ಅವನ ಮಾತನ್ನು ಕೇಳಿ ಒಮ್ಮೆಲೆ ತಂದೆ ತಾಯಿಗೆ ಆಶ್ಚರ್ಯ ಆಗಿತ್ತು. ಅವನೇ ಗೊಂದಲಕ್ಕೆ ಒಳಗಾಗಿ ಬೇಡ ಎಂದ ಹುಡುಗಿಯನ್ನು ಈಗ ಅವನೇ ಪ್ರೀತಿಸುವುದಾಗಿ ಹೇಳಿದಾಗ ಒಂದು ಕ್ಷಣ ನಂಬದಾದರು. ಚಂದನ್ನ ತಂದೆ ಸಾವಧಾನವಾಗಿ, ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿರುವೆಯಾ ಎಂದು ಮಗನನ್ನು ಪ್ರಶ್ನಿಸಿದರು. ಚಂದನ್ ದೃಢವಾದ ಧ್ವನಿಯಲ್ಲಿ, ಹೌದು ಅಪ್ಪ, ಸರಿಯಾಗಿ ಯೋಚನೆ ಮಾಡಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದು ಎಂದ. ಅದಕ್ಕೆ ಪ್ರತಿಯಾಗಿ ಚಂದನ್ನ ತಂದೆ, ನಿನ್ನ ದೃಢ ನಿರ್ಧಾರ ನಮಗೆ ಸಂತಸ ನೀಡಿದೆ. ಆದರೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಸಡಿಲಗೊಳಿಸಿಕೊಳ್ಳಬೇಡ. ಈಗ ಒಪ್ಪಿಗೆ ಎಂದು ತಿಳಿಸಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತಿರಸ್ಕಾರ ಮಾಡಿದರೆ ಚೆನ್ನಾಗಿರಲ್ಲ. ನೀವಿಬ್ಬರು ಖುಷಿಯಿಂದ ಒಪ್ಪಿ ಸಂತೋಷದಿಂದ ಇರುವಿರಿ ಎಂದಾದರೆ ಅದಕ್ಕಿಂತ ಹೆಚ್ಚಿನದು ನಮಗೆ ಇನ್ನೇನೂ ಇಲ್ಲ ಎಂದರು. ಚಂದನ್ ಸಂತಸದಿಂದ ಅಪ್ಪ ಅಮ್ಮನಿಗೆ ನಮಸ್ಕರಿಸಿ ಸುಷ್ಮಿತಾಗೆ ಫೋನ್ ಮಾಡಿ ವಿಷಯ ತಿಳಿಸಲು ತೆರಳಿದ. ಸುಷ್ಮಿತಾ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಕುಳಿತು ಅಗ್ನಿಸಾಕ್ಷಿ ಧಾರಾವಾಹಿ ನೋಡುತ್ತಿದ್ದೆ. ಅಣ್ಣ ಅವತ್ತಷ್ಟೇ ಬಂದಿದ್ದ. ಅದು ಇದು ಮಾತನಾಡುತ್ತಾ ಟಿವಿ ನೋಡುತ್ತಿದ್ದೆವು. ಆಗ ಚಂದನ್ನಿಂದ ಫೋನ್ ಬಂತು. ಹಾಗೆ ಎದ್ದು ಟೆರೆಸ್ಗೆ ಬಂದು ಮಾತನಾಡತೊಡಗಿದೆ. ಚಂದನ್ನ ಧ್ವನಿಯಲ್ಲಿ ಸಂತಸ ಎದ್ದು ಕಾಣುತ್ತಿತ್ತು. ಡುಮ್ಮಿ, ನಿನ್ಗಂತೂ ಸಂತೋಷದ ವಿಷಯ ಎಂದ. ಏನಪ್ಪ ಇವನು ಹೀಗೆಲ್ಲ ಕರೆಯುತ್ತಾ ಇದ್ದಾನೆ ಎಂದುಕೊಳ್ಳುತ್ತಾ ಇರುವಾಗಲೇ ಆತ ಮಾತನ್ನು ಮುಂದುವರಿಸಿದ. ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟರು ಕಣೆ, ತುಂಬ ಖುಷಿ ಆಗ್ತಾ ಇದೆ. ನೀನು ಮನೆಯಲ್ಲಿ ವಿಷಯ ತಿಳಿಸು, ನೀನೇನು ತಪ್ಪು ಮಾಡಿಲ್ಲ, ಚಿಂತಿಸಬೇಡ ಎಂದು ಧೈರ್ಯ ತುಂಬಿ ಫೋನ್ ಇಟ್ಟ. ಒಂದು ಕಡೆ ಅವರ ಮನೆಯಲ್ಲಿ ಒಪ್ಪಿಕೊಂಡರು ಎಂಬ ಖುಷಿ, ಆದರೆ ಇನ್ನೊಂದೆಡೆ ನಮ್ಮ ಮನೆಯಲ್ಲಿ ವಿಷಯವನ್ನು ಹೇಗೆ ತಿಳಿಸಬೇಕು
ಎಂದು ತಿಳಿಯದೆ ಒದ್ದಾಟ ಶುರು ಆಗಿತ್ತು ಮನದೊಳಗೆ. ಊಟ ಮುಗಿಯುವವರೆಗೂ ಸುಮ್ಮನಿದ್ದೆ. ಊಟವಾದ ಮೇಲೆ ಎಲ್ಲರೂ ಮಾತನಾಡುತ್ತಾ ಇರುವಾಗ ಇದ್ದ ಧೈರ್ಯವನ್ನೆಲ್ಲ ಸೇರಿಸಿಕೊಂಡು ಮಾತನಾಡಲು ಆರಂಭಿಸಿದೆ. ಅಪ್ಪ, ಈಗ ನಾನೊಂದು ವಿಷಯ ನಿಮ್ಮೆಲ್ಲರಿಗೂ ಹೇಳ್ತೀನಿ. ನೀವು ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸುತ್ತೇನೆ. ನಿಮ್ಮೆಲ್ಲರಿಗೂ ಹೇಳದೆ ಒಂದು ತಪ್ಪನ್ನು ಮಾಡಿದ್ದೇನೆ. ಕ್ಷಮಿಸಿ ಎಂದು ಹೇಳುವ ಅರ್ಹತೆ ಇಲ್ಲ. ಆದರೂ ಕೇಳ್ತಾ ಇದ್ದೀನಿ. ಚಂದನ್ ಮನೆಯವರು ಬೇಡ ಎಂದು ಹೇಳಿದ ತಕ್ಷಣ ನಾನು ಎಷ್ಟು ದುಃಖ ಪಟ್ಟಿದ್ದೆ, ನೋವನ್ನು ಅನುಭವಿಸಿದ್ದೇನೆ ಎಂದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಅದೇ ಬೇಜಾರಿನಲ್ಲಿ ನನಗಂತೂ ಆತ ಸಿಗಲಿಲ್ಲ. ಆತನಿಗೆ ಒಳ್ಳೆಯ ಹುಡುಗಿ ಸಿಗಲಿ ಎಂದು ಫೇಸ್ಬುಕ್ನಲ್ಲಿ ಒಂದೇ ಒಂದು ಮೆಸೇಜ್ ಮಾಡಿದ್ದೆ. ನಿನ್ನ ಮನಸ್ಸಿಗೆ ಒಪ್ಪುವ ಒಳ್ಳೆಯ ಹುಡುಗಿ ಸಿಗಲಿ, ನಿನ್ನ ಭವಿಷ್ಯ ಚೆನ್ನಾಗಿರಲಿ ಎಂದು. ಆ ಮೆಸೇಜ್ನ ನಂತರ ಆತ ಶುಭ ಮುಂಜಾನೆ, ಶುಭರಾತ್ರಿ ಮೆಸೇಜ್ ಕಳುಹಿಸುತ್ತಿದ್ದ. ಅದಕ್ಕೆ ನಾನು ಪ್ರತಿಯಾಗಿ ಮೆಸೇಜ್ ಕಳುಹಿಸುತ್ತಿದ್ದೆ. ಹೀಗೆ ಆರಂಭವಾದ ನಮ್ಮಿಬ್ಬರ ಸಂಭಾಷಣೆ ಊಟ ತಿಂಡಿ ಬಗ್ಗೆ ವಿಚಾರಿಸುವ ಹಂತ ತಲುಪಿತ್ತು. ಆತ ನನ್ನ ಸ್ನೇಹ ಕೋರಿದ್ದ. ನಾನು ತಿರಸ್ಕರಿಸಲು ಮನಸ್ಸಾಗದೆ ಒಪ್ಪಿಕೊಂಡಿದ್ದೆ. ಇಬ್ಬರು ನಮ್ಮಿಬ್ಬರ ಕೆಲವೊಂದು ವೈಯಕ್ತಿಕ ವಿಷಯ ಹಂಚಿಕೊಳ್ಳಲು ಆರಂಭಿಸಿದೆವು. ಆತನ ನೇರ ಮಾತು, ಪ್ರಾಮಾಣಿಕತೆ ನನಗೆ ಇಷ್ಟ ಆಗುತ್ತಿತ್ತು. ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ಆತ ನನ್ನಲ್ಲಿ ನಾನಾಗ ಮಾಡಿದ ತಪ್ಪನ್ನು ಕ್ಷಮಿಸಿ ನಿನ್ನ ಜೊತೆ ಕೊನೆಯವರೆಗೂ ಇರುವ ಅವಕಾಶ ಕೊಡುವೆಯಾ ಎಂದು ಕೇಳಿದ್ದ. ನಿಮ್ಮ ಜೊತೆ ನಾನಾಗ ಹೇಳಿಕೊಳ್ಳಬೇಕಿತ್ತು. ಕಳ್ಳ ಮನಸ್ಸು ಆತನ ಪ್ರೀತಿಗೆ ಒಪ್ಪಿಗೆಯ ಮುದ್ರೆ ಹೊತ್ತೇ ಬಿಟ್ಟಿತ್ತು. ಅವರ ಮನೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ನನ್ನ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ಎಂದು ಅಪ್ಪ ಅಮ್ಮನ ಬಳಿ ಕೇಳಿಕೊಂಡು ಅವರ ಮುಖ ನೋಡಲಾಗದೆ ತಲೆ ತಗ್ಗಿಸಿ ನಿಂತಿದ್ದೆ. ನನ್ನ ಮಾತನ್ನು ಕೇಳಿದ ಮನೆಯವರೆಲ್ಲ ಹಾಗೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟಿದ್ದರು. ಅಪ್ಪ ಪುಟ್ಟ ಪುಟ್ಟ ಕೈ ಹಿಡಿದು ಇಷ್ಟೆತ್ತರಕ್ಕೆ ಬೆಳೆಸಿದ ಮಗಳು ನನಗೊಂದೂ ಮಾತು ಹೇಳದೆ ತನ್ನ ಜೀವನದ ಬಹುಮುಖ್ಯ ನಿರ್ಧಾರ ಮಾಡುವಳೆ ಎಂದು ಆಶ್ಚರ್ಯಪಟ್ಟು ಕುಳಿತು ಬಿಟ್ಟಿದ್ದರು. ಸ್ವಲ್ಪ ಸಮಯದ ಬಳಿಕ ಸುಧಾರಿಸಿಕೊಂಡ ಅಪ್ಪ ಮಾತನಾಡಲು ಆರಂಭಿಸಿದರು. ನಿನ್ನಿಂದ ನಾನು ಈ ನಡವಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೊಂದು ಪ್ರೀತಿಯಿಂದ ನಂಬಿಕೆಯಿಂದ ಬೆಳೆಸಿದ ಮಗಳು ಈ ರೀತಿ ನನಗೆ ಹೇಳದೆ ತನ್ನ ಜೀವನದ ಬಹುಮುಖ್ಯ ನಿರ್ಧಾರ ತೆಗೆದುಕೊಂಡಿರುವುದು ನನ್ನಿಂದ ನಂಬಲು ಸಾಧ್ಯ ಆಗುತ್ತಾ ಇಲ್ಲ. ಇಷ್ಟೆಲ್ಲ ನಡೆದಿರುವಾಗ ನನಗೊಂದು ಮಾತು ತಿಳಿಸಬೇಕು ಎಂದು ಅನ್ನಿಸಲೇ ಇಲ್ಲವೇ ನಿನಗೆ? ಸಂಬಂಧಿಕರು ಪರಿಚಿತರು ಎಲ್ಲ ನಿನ್ನ ಮಗಳು ಎಷ್ಟು ಒಳ್ಳೆಯವಳು, ಒಳ್ಳೆಯ ಸಂಸ್ಕಾರ ಕೊಟ್ಟು ಮಗಳನ್ನು ಬೆಳೆಸಿರುವೆ ಎಂದು ಹೊಗಳಿದಾಗ ಹೃದಯ ತುಂಬಿ ಬರುತ್ತಿತ್ತು. ಆದರೆ ಇಂದು ನೀ ಮಾಡಿದ ಕೆಲಸ ನೆನೆಸಿಕೊಂಡಾಗ ಬಹಳ ಕೀಟ ಎನಿಸುತ್ತಿದೆ. ಈಗಿನ ಕಾಲದಲ್ಲಿ ನೀ ಮಾಡಿರುವುದು ಗಹನವಾದ ತಪ್ಪೇನೂ ಅಲ್ಲ. ಆದರೆ ಇದು ನಾನು ನಿನ್ನ ಮೇಲಿಟ್ಟ ನಂಬಿಕೆಗೆ ಒಂದು ಬಲವಾದ ಪೆಟ್ಟು ಎಂದು ನಿಟ್ಟುಸಿರು ಬಿಟ್ಟರು. ಅವರ ಮಾತನ್ನು ಕೇಳಿದ ನನಗೆ ಒಂದು ಕ್ಷಣ ಈ ಭೂಮಿ ಇಲ್ಲೇ ಬಾಯಿ ತೆರೆದು ನನ್ನ ಕರೆದುಕೊಳ್ಳಬಾರದೆ ಅನ್ನಿಸಿಬಿಟ್ಟಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಅಪ್ಪ ಪುನಃ ಮಾತನಾಡಲು ಆರಂಭಿಸಿದರು. ಹುಡುಗನ ಕಡೆಯವರು ನಿನ್ನ ಭಾವನ ಗೆಳೆಯನ ಮೂಲಕ ಸಂಬಂಧ ಕೇಳಿಕೊಂಡು ಬಂದಿದ್ದರು. ಹುಡುಗಿ ನೋಡಿಕೊಂಡು ಹೋದ ಮೇಲೆ ಸರಿಯಾದ ಕಾರಣ ನೀಡದೆ ಅವರೇ ಬೇಡ ಎಂದು ಹೇಳಿದ್ದರು. ಪುನಃ ಅದೇ ಹುಡುಗ ನಿನ್ನ ಇಷ್ಟಪಟ್ಟ. ಈಗ ನಾವಾಗೆ ಮುಂದುವರಿಯುವುದು ಸರಿಯಲ್ಲ. ಅವರೇ ಮೊದಲು ಯಾರ ಮೂಲಕ ನಮ್ಮ ಸಂಬಂಧ ಬೆಳೆಸಲು ಆಸೆ ಪಟ್ಟಿದ್ದರೋ ಅವರ ಮೂಲಕವೇ ಪುನಃ ನಮ್ಮನ್ನು ಸಂಪರ್ಕಿಸಲಿ ಎಂದರು. ನಾನು ಚಂದನಿಗೆ ವಿಷಯ ತಿಳಿಸೋಣ ಎಂದು ಫೋನ್ ಮಾಡಿದೆ. ಚಂದನ್ ಫೋನ್ ತೆಗೆದುಕೊಂಡು ಹಲೋ ಎಂದಾಗ ಹೇಗೋ ದುಃಖ ಒತ್ತರಿಸಿಕೊಂಡು ಬಂತು. ಸುಷ್ಮಿ, ಏನಾಯ್ತು, ಹೇಗೆ ಅಳುತ್ತಿರುವೆ ಎಂದು ಕೇಳಿದಾಗ ಎಲ್ಲ ವಿಷಯವನ್ನು ತಿಳಿಸಿದೆ. ನನಗೆ ಮೊದಲೇ ತಿಳಿದಿತ್ತು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಎಲ್ಲರೂ ಒಪ್ಪಿಕೊಳ್ಳುವುದು ಎಂದು. ಮನೆಯಲ್ಲಿ ವಿಷಯ ತಿಳಿಸುತ್ತೇನೆ, ನೀನು ಚಿಂತಿಸಬೇಡ, ನಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಡು ಎಂದು ಧೈರ್ಯ ತುಂಬಿ ಫೋನ್ ಇಟ್ಟ. ಅಂದು ರಾತ್ರಿ ನಿದ್ದೆ ಇಲ್ಲದೆ ಕಳೆದೇ ಹೋಯಿತು. ಮರುದಿನ ಮನಸ್ಸಿಲ್ಲದಿದ್ದರೂ ಆಫೀಸ್ಗೆ ಹೋಗಿದ್ದೆ. ಅಪ್ಪ ನನ್ನ ಬಳಿ ಒಂದೇ ಒಂದು ಮಾತನಾಡಿರಲಿಲ್ಲ. ಆಫೀಸ್ನಲ್ಲಿ ನನ್ನೆಲ್ಲ ನೋವು ಮರೆಯಲು ಆದಷ್ಟು ಶ್ರದ್ಧೆಯಿಂದ ಕೆಲಸ ಮಾಡತೊಡಗಿದೆ. ಬಾವ ಫೋನ್ ಮಾಡಿ ಅಂದು ಸಂಜೆ ಆಫೀಸ್ ಮುಗಿಸಿ ತಮ್ಮ ಮನೆಗೆ ಬರುವಂತೆ ತಿಳಿಸಿದರು. ಆಗ ನನಗೆ ವಿಷಯ ಅವರವರೆಗೂ ತಲುಪಿದೆ.
ಚಂದನ್ನ ತಂದೆ ಫೋನ್ ಮಾಡಿ ಭಾವನ ಗೆಳೆಯರಿಗೆ ವಿಷಯ ತಿಳಿಸಿದ್ದಾರೆ ಎಂಬುದು ಖಾತ್ರಿ ಆಯಿತು. ಕೆಲಸ ಮುಗಿಸಿಕೊಂಡು ಅಕ್ಕನ ಮನೆಗೆ ಹೋದೆ. ಅಲ್ಲಿ ಆಗಲೇ ಅಕ್ಕ, ಭಾವ, ಭಾವನ ಗೆಳೆಯ, ಅಪ್ಪ ಮಾತನಾಡುತ್ತಾ ಕುಳಿತಿದ್ದರು. ನನ್ನ ನೋಡಿ ಅಕ್ಕ ಫ್ರೆಶ್ ಆಗಿ ಬರಲು ಸೂಚಿಸಿದರು. ಅದರಂತೆ ಫ್ರೆಶ್ ಆಗಿ ಬಂದು ಅವರು ಕೊಟ್ಟ ಕಾಫಿ ಕುಡಿದು ಎಲ್ಲರೂ ಇರುವಲ್ಲಿಗೆ ನಡೆದೆ. ಎಲ್ಲರೂ ಒಮ್ಮೆ ನನ್ನತ್ತ ನೋಡಿದರು. ಅಪ್ಪ ನನ್ನ ಬಳಿ ಸರಿಯಾಗಿ ಮಾತನಾಡದೆ 1 ದಿನ ಕಳೆದಿತ್ತು. ಯಾವಾಗಲೂ ಅಪ್ಪನ ಪ್ರೀತಿಯ ಮಾತನ್ನು ಕೇಳಿದ್ದ ನನಗೆ ಇದನ್ನು ಅರಗಿಸಿಕೊಳ್ಳಲು ಕಷ್ಟಪಡಬೇಕಾಗುತ್ತಿತ್ತು. ಆ ನಿಶಬ್ದದ ನಡುವೆ ಭಾವನ ಗೆಳೆಯ ಮಾತನಾಡಲು ತೊಡಗಿದರು. ನಿನ್ನೆ ಚಂದನ್ನ ಮನೆಯಿಂದ ಫೋನ್ ಬಂದಿತ್ತು. ಆತನ ತಂದೆ ವಿಷಯ ತಿಳಿಸಿದರು. ಅದ್ ಕೇಳಿ ನನಗೆ ನಿಜವಾಗಿಯೂ ನಂಬಲು ಕಷ್ಟ ಆಗಿತ್ತು. ನೀನು ಚಂದನ್ ಇಬ್ಬರು ಮದುವೆಗೆ ಒಪ್ಪಿಕೊಂಡಿರುವುದು ನಿಜವೇ? ನೀವಿಬ್ಬರೂ ಭೇಟಿಯಾಗಿದ್ದು ನಿಜವೇ ಎಂದು ಕೇಳಿದರು. ನಾನು ಹೌದು ನಿಜ, ನಾವಿಬ್ಬರೂ ಒಪ್ಪಿಕೊಂಡಿದ್ದೇವೆ ಎಂದೇ ತಲೆ ತಗ್ಗಿಸಿ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದೆ. ನನ್ನ ಮಾತನ್ನು ಕೇಳಿ ಎಲ್ಲರೂ ಒಂದು ಕ್ಷಣ ಸುಮ್ಮನೆ ಕುಳಿತುಕೊಂಡರು. ಭಾವನ ಗೆಳೆಯ ತಮ್ಮ ಮಾತನ್ನು ಮುಂದುವರೆಸಿದರು. ನಿನ್ನನ್ನು ತುಂಬ ಒಳ್ಳೆಯ ಹುಡುಗಿ, ಚಿಕ್ಕವಳು ಇದ್ದಾಗಿನಿಂದ ನೋಡಿರುವ ಹುಡುಗಿ, ಹಿರಿಯರಲ್ಲಿ ತುಂಬ ಗೌರವ ಇಟ್ಟಿರುವವಳು ಎಂದುಕೊಂಡಿದ್ದೆ. ಆದರೆ ನನ್ನ ಅಭಿಪ್ರಾಯ ತಪ್ಪು ಎಂದು ನೀನೀಗ ಸಾಬೀತು ಮಾಡಿದೆ ಎಂದು ಹೇಳಿದರು. ಆಗ ಅಕ್ಕ, ನನ್ನ ಬಳಿ ಆದರೂ ನೀನೊಂದು ಮಾತು ತಿಳಿಸಬಹುದಿತ್ತು. ಒಮ್ಮೆ ಚಂದನ್ನ ಬಳಿ ಮಾತನಾಡಬೇಕು ಎಂದರೆ ನಾವೇನೂ ಬೇಡ ಎನ್ನುತ್ತಿರಲಿಲ್ಲ. ಒಬ್ಬರ ಬಳಿಯೂ ಹೇಳದೆ ನೀನು ಅವನನ್ನು ಭೇಟಿ ಆದದ್ದು ದೊಡ್ಡ ತಪ್ಪು ಎಂದರು. ನಾನು ಅಮ್ಮನ ಬಳಿ ಹೇಳಿಯೇ ಆತನನ್ನು ಭೇಟಿ ಆದದ್ದು. ಆದರೆ ಆಗ ಆ ವಿಷಯ ಹೇಳಲಿಲ್ಲ. ನನ್ನ ಪ್ರಕಾರ ನಾವೇನಾದರೂ ಹೆಮ್ಮೆ ಪಡುವ ಕೆಲಸ ಮಾಡಿದಾಗ ನಮ್ಮ ಹೆತ್ತವರನ್ನು ಶಾಮೀಲು ಮಾಡಬೇಕೇ ಹೊರತು ತಲೆ ತಗ್ಗಿಸುವ ಕೆಲಸ ಮಾಡಿದಾಗ ಅಲ್ಲ. ಪಾಪ ನನ್ನಿಂದಾಗಿ ಅಪ್ಪ ತಲೆ ತಗ್ಗಿಸುವ ಹಾಗೆ ಆಯಿತು. ಎಲ್ಲರೂ ಸೇರಿ ಅಪ್ಪನ ಬಳಿ ಮಾತನಾಡತೊಡಗಿದರು. ಅವರಿಬ್ಬರೂ ಇಷ್ಟಪಟ್ಟು ಆಗಿದೆ. ನಾವು ಹಿರಿಯರೆಲ್ಲ ಸೇರಿ ಸಂತೋಷದಿಂದ ವಿವಾಹ ಮಾಡಿಕೊಡಬಹುದಲ್ಲವೇ ಎಂದು ಭಾವನ ಗೆಳೆಯ ಕೇಳಿದರು. ಅಪ್ಪನ ಸಿಟ್ಟಿನ್ನೂ ಕಡಿಮೆ ಆಗಿರಲಿಲ್ಲ. ನನ್ನ ಮಗಳಿಗೆ ಇನ್ನೂ ಉತ್ತಮ ಸಂಬಂಧ ತಂದು ಮದುವೆ ಮಾಡಬೇಕೆಂದು ಆಸೆ ಇತ್ತು. ಅವರೇ ಬೇಡ ಎಂದು ತಿಳಿಸಿ ಈಗ ಒಪ್ಪಿಗೆ ಎಂದು ಸ್ವಲ್ಪ ದಿನ ಬಿಟ್ಟು ಪುನಃ ಬೇಡ ಎಂದರೆ ನಾನೇನು ಮಾಡಲಿ? ಇವಳೇ ತನ್ನ ಜೀವನದ ಬಹುಮುಖ್ಯ ವಿಷಯ ನಿರ್ಧಾರ ಮಾಡಿರುವಾಗ ನಾನು ತಾನೇ ಏನು ಮಾಡಲು ಸಾಧ್ಯ ಎಂದು ನನ್ನ ಮೇಲಿನ ಸಿಟ್ಟನ್ನು ತೋಡಿಕೊಂಡರು. ಸ್ವಲ್ಪ ಸಮಾಧಾನ ಮಾಡಿಕೊಂಡು ನನಗೆ ಯೋಚಿಸಲು ಸಮಯ ಬೇಕು ಎಂದು ಹೇಳಿ ಅಲ್ಲಿಂದ ಹೊರಟರು. ಅಂದು ರಾತ್ರಿ ತಲೆ ತುಂಬಿನ ಜೊತೆ ಕಣ್ಣೀರ ಹನಿ ಬಹಳ ಮಾತನಾಡಿಕೊಂಡಿತು. ಪ್ರೀತಿಯ ಅಳಿವು ಉಳುವಿನ ಪ್ರಶ್ನೆ ಬೃಹದಾಕಾರವಾಗಿ ಕಾಡಿತು. ಜಾಗರಣೆ ಮಾಡಿ ಬೆಳಗನ್ನು ಕಂಡೆ. ಮರುದಿನ ಎಂದಿನಂತೆ ಎದ್ದು ಆಫೀಸ್ಗೆ ಹೊರಟೆ. ಮೊದಲೇ ಕೆಲಸ ಮಾಡುವ ಮನಸ್ಸು ಇರಲಿಲ್ಲ. ಅಕ್ಕ ಮೆಸೇಜ್ ಮಾಡಿ ಬಹಳ ಬೈಯಲು ಆರಂಭಿಸಿದಳು. ನಿನಗೆ ಇಷ್ಟು ವರ್ಷ ಸಾಕಿ ಬೆಳೆಸಿದ ಅಪ್ಪನಿಗಿಂತ ನಿನ್ನೆ ಮೊನ್ನೆ ಬಂದ ಚಂದನ್ನೇ ಹೆಚ್ಚಾದನೆ. ಏನನ್ನು ನೋಡಿ ಆತನನ್ನು ಇಷ್ಟಪಟ್ಟೆ? ಅಪ್ಪ ಬೇಡ ಎಂದರೆ ನೀನು ಅವನನ್ನ ಮರೆತು ಬಿಡಬೇಕು ಎಂಬೆಲ್ಲ ಮಾತನ್ನು ಕೇಳಿ ನನ್ನ ಮೇಲೆ ನನಗೆ ಬೇಸರ ಉಂಟಾಯಿತು. ನನ್ನ ವೈಯಕ್ತಿಕ ವಿಷಯದಲ್ಲಿ ಇವರು ಇಷ್ಟೊಂದು ಹೇಳುವ ಅವಶ್ಯಕತೆ ಇತ್ತೆ ಎಂದು ಒಮ್ಮೆ ಅನಿಸಿದ್ದಂತೂ ಸುಳ್ಳಲ್ಲ. ಅದಾಗಲೇ 2 ದಿನ ಕಳೆಯುತ್ತಾ ಬಂದಿತ್ತು. ಅಪ್ಪ ತಮ್ಮ ಅಭಿಪ್ರಾಯ ಏನನ್ನೂ ತಿಳಿಸಿರಲಿಲ್ಲ. ಅಂದು ಸಂಜೆ ಫೋನ್ ಮಾಡಿ ಅಕ್ಕ, ಭಾವನ ಗೆಳೆಯರಿಗೆ ನಮ್ಮ ಮನೆಗೆ ಬರಲು ತಿಳಿಸಿದರು. ಅವರೆಲ್ಲ ಬಂದ ಮೇಲೆ ತಮ್ಮ ಮಾತನ್ನು ಆರಂಭಿಸಿದರು. ಅಪ್ಪ ಏನನ್ನು ಹೇಳುವರೋ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ನನ್ನ ಮಗಳು ತಪ್ಪು ಮಾಡಿರುವಳು ನಿಜ. ಆದರೆ ಒಬ್ಬ ತಂದೆಯಾಗಿ ಅವಳ ತಪ್ಪನ್ನು ನಾನು ಕ್ಷಮಿಸುತ್ತೇನೆ. ಅವಳ ಸಂತೋಷಕ್ಕಿಂತ ನನಗೆ ಬೇರೇನೂ ಹೆಚ್ಚಲ್ಲ. ಅವಳು ಆತನನ್ನು ಮದುವೆಯಾಗಿ ಖುಷಿಯಿಂದ ಇರುತ್ತೇನೆ ಎಂದಿದ್ದಾಳೆ. ಅವಳ ಮದುವೆಯನ್ನು ಚೆನ್ನಾಗಿಯೇ ಮಾಡಿಕೊಡುತ್ತೇನೆ. ಯಾವ ತಂದೆಯೋ ತನ್ನ ಮಗಳಿಗೆ ಕೆಟ್ಟದ್ದು ಆಗಲಿ ಎಂದು ಬಯಸುವುದಿಲ್ಲ. ಅದರಂತೆ ನಾನು ಸಹ ನನ್ನ ಮಗಳಿಗೆ ಎಂದೂ ಒಳಿತನ್ನೇ ಬಯಸುತ್ತೇನೆ ಎಂದು ಹೇಳಿದರು. ಅಪ್ಪನ ಮಾತನ್ನು ಕೇಳಿ ಸಂತೋಷ ಉಕ್ಕಿ ಹರಿದು ಅಪ್ಪನನ್ನು ತಬ್ಬಿಕೊಂಡು ಇಷ್ಟು ದಿನದ ಸಂಕಟ ಹೊರಟು ಹೋಗುವಂತೆ ಜೋರಾಗಿ ಅಳತೊಡಗಿದೆ. ಅಪ್ಪನ ಎದೆಗೆ ಹೊರಗೆ ಇಷ್ಟೋ ದಿನ ಅನುಭವಿಸಿದ ದುಃಖ ಹೋಗಲಾಡಿಸುವ ರೀತಿ ಅಳತೊಡಗಿದ ನನ್ನ ನೋಡಿ ಅಪ್ಪನೂ ನನ್ನ ಸಮಾಧಾನ ಪಡಿಸುವ ರೀತಿಯಲ್ಲಿ ತಲೆ ನೆವರಿಸಿದರು. ನಿಜವಾಗಿಯೂ
ನನ್ನ ಕಣ್ಣಲ್ಲಿ ಅಂದು ಸಂತಸಕ್ಕೆ ಆನಂದ ಬಾಷ್ಪ ಬಂದಿತ್ತು. ಹಾಗೆ ಅಪ್ಪ ಒಂದು ಕಿವಿ ಮಾತನ್ನು ಹೇಳುವುದನ್ನು ಮರೆಯಲಿಲ್ಲ. ಈಗಾಗಲೇ ಈ ಸಂಬಂಧ ಒಮ್ಮೆ ಬೇಡ ಎಂದು ನಂತರ ಅವರೇ ಕೇಳಿಕೊಂಡು ಬಂದಿದ್ದಾರೆ. ನಾವು ಹಿರಿಯರೆಲ್ಲ ಸೇರಿ ಮದುವೆ ಮಾತುಕತೆ ಆಡುವ ತನಕ ನೀವಿಬ್ಬರು ಸಂಪರ್ಕದಲ್ಲಿ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ. ಫೋನ್ ಮೆಸೇಜ್ ಎಲ್ಲ ಮದುವೆ ಮಾತುಕತೆ ನಡೆದ ನಂತರವೇ. ಅಪ್ಪನ ಮಾತಿಗೆ ಸಮ್ಮತಿ ತಿಳಿಸಿದೆ. ಭಾವನ ಗೆಳೆಯ ಚಂದನ್ನ ತಂದೆಗೆ ಫೋನ್ ಮಾಡಿ ಮಾತುಕತೆಗೆ ಬರುವಂತೆ ತಿಳಿಸಿದರು. ಆಟ ಆಡುವ ಮಗುವಿನಿಂದ ಆಟಿಕೆ ಕಿತ್ತುಕೊಂಡ ಹಾಗಿತ್ತು ನನ್ನ ಸ್ಥಿತಿ. ಅಪ್ಪನಿಂದ ಒಪ್ಪಿಗೆ ಸಿಕ್ಕ ಖುಷಿಯನ್ನು ಚಂದನ್ನ ಬಳಿ ಹಂಚಿಕೊಳ್ಳುವ ಹಾಗೆ ಇರಲಿಲ್ಲ. ಇನ್ನೊಂದೆರಡು ದಿನದಲ್ಲಿ ಮದುವೆ ಮಾತುಕತೆ ನಡೆದ ನಂತರ ಚಂದನ್ನನ್ನು ಸಂಪರ್ಕಿಸಬಹುದು ಎಂದು ಸಮಾಧಾನ ತಂದುಕೊಂಡೆ. ಅಂದು ಜನವರಿ 1, ಹೊಸ ವರ್ಷದ ಆರಂಭ. ಅಂದೇ ಹಿರಿಯರೆಲ್ಲ ಸೇರಿ ನಮ್ಮ ಜೀವನದ ಬಗ್ಗೆ ನಿರ್ಣಯ ಕೈಗೊಳ್ಳುವರಿದ್ದರು. ಅಂದು ನನ್ನ ಅಕ್ಕನ ಮನೆಯಲ್ಲಿ ಮಾತುಕತೆ ನಡೆಯುವುದಿತ್ತು. ಚಂದನ್ನ ತಂದೆ ಮಾತುಕತೆಗೆ ಬರುವರಿದ್ದರು. ಆಫೀಸ್ನಲ್ಲಿ ಇದ್ದರೂ ಮನ ಏನಾಗುವುದೋ, ಮತ್ತೆ ಏನಾದರೂ ಮಾತಿಗೆ ಮಾತು ಸೇರಿ ಅವಘಡ ನಡೆದರೆ ಎಂದೆಲ್ಲ ಚಿಂತಿಸುತ್ತಾ ಇತ್ತು. 1 ಗಂಟೆಗೆ ಸರಿಯಾಗಿ ಚಂದನ್ನಿಂದ ಮೆಸೇಜ್ ಬಂತು. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಮ್ಮ ಮನೆಯ ಹೊಸ ಅತಿಥಿಗೆ ಸ್ವಾಗತ. ಮೆಸೇಜ್ ಓದಿ ಸಂತಸದಿಂದ ಕಣ್ಣಲ್ಲಿ ನೀರು ಬಂತು. ಕೆಲಸ ಮುಗಿಸಿ ಮನೆಗೆ ಹೋದಾಗ ಅಪ್ಪ ನನ್ನ ಬಳಿ ಎಲ್ಲ ವಿಷಯ ತಿಳಿಸಿದರು. ಇದೇ ತಿಂಗಳ ಕೊನೆಯಲ್ಲಿ ನಿಶ್ಚಿತಾರ್ಥ ಹಾಗೂ ಇನ್ನೊಂದೆರಡು ತಿಂಗಳ ಒಳಗೆ ಮದುವೆ. ಅಪ್ಪನ ಮಾತನ್ನು ಕೇಳಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕರಿಸಿದೆ. ಅಂದು ರಾತ್ರಿ ನಾನು ಮತ್ತು ಚಂದನ್ ಅತ್ಯಂತ ಸಂತಸದಿಂದ ಮೆಸೇಜ್ ಮಾಡಿಕೊಳ್ಳತೊಡಗಿದೆವು. ಇಬ್ಬರೂ ಮಾತುಕತೆ ನಡೆಸಿ ಮಲಗುವಾಗ ಸಮಯ ಸುಮಾರು ಬೆಳಗಿನ ಜಾವ 3 ಗಂಟೆ ದಾಟಿತ್ತು. ದಿನಗಳು ಉರುಳತೊಡಗಿತ್ತು. ಅಂದು ಫೋನ್ ಮಾಡಿದ್ದ ಚಂದನ್, ಒಮ್ಮೆ ನೀನೇ ಫೋನ್ ಮಾಡಿ ನನ್ನ ಅಮ್ಮನ ಜೊತೆ ಮಾತನಾಡು. ಹಿಂದೆ ಆದ ಘಟನೆಯಿಂದ ಆಕೆ ನಿನ್ನ ಜೊತೆ ಮಾತನಾಡಲು ಸ್ವಲ್ಪ ಹಿಂಜರಿಯುತ್ತಾರೆ. ನೀನೇ ಮಾತನಾಡಿ ಅವರ ಪ್ರೀತಿ ಪಡೆ ಎಂದ. ಅಂದು ಭಾನುವಾರ, ಆಫೀಸ್ಗೂ ರಜೆ ಇತ್ತು. ಬೆಳಿಗ್ಗೆ ಚಂದನ್ನ ತಾಯಿಗೆ ಕಾಲ್ ಮಾಡಿದೆ. ನನ್ನ ಬಳಿ ತುಂಬ ಚೆನ್ನಾಗಿಯೇ ಮಾತನಾಡಿದರು. ನನ್ನಿಂದ ನಿನಗೆ ಯಾವುದೇ ರೀತಿಯ ತೊಂದರೆಯೂ ಆಗುವುದಿಲ್ಲ. ನಿನ್ನನ್ನು ಇನ್ನೊಬ್ಬ ಮಗಳಂತೆ ನೋಡಿಕೊಳ್ಳುತ್ತೇನೆ. ನಾನು ನಿನ್ನಿಂದ ಮತ್ತೆ ಏನನ್ನು ನಿರೀಕ್ಷೆ ಮಾಡಲಾರೆ. ನನ್ನ ಮಗನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಸದಾ ಖುಷಿಯಾಗಿರೋ. ನೀವು ಅಲ್ಲಿ ಖುಷಿಯಾಗಿದ್ದರೆ ನಾವಿಲ್ಲಿ ಖುಷಿಯಿಂದ ಇರುತ್ತೇವೆ. ನನ್ನನ್ನು ಅತ್ತೆ ಎಂದು ಕರೆಯುವುದರ ಬದಲು ಅಮ್ಮ ಎಂದು ಬಾಯಿ ತುಂಬ ಮಾತನಾಡಿಸು ಎಂದರು. ನನಗೆ ಅವರು ಮಾತನಾಡಿದ್ದು ತುಂಬ ಹಿಡಿಸಿತ್ತು. ನಾನವರ ಬಳಿ, ನಾನು ನಿಮಗೆ ಒಳ್ಳೆ ಸೊಸೆ ಆಗಲು ಪ್ರಯತ್ನಿಸುತ್ತೇನೆ. ಮಗಳ ಸ್ಥಾನ ಕೊಟ್ಟ ನಿಮಗೆ ಮಗಳಂತೆ ಇರಲು ಪ್ರಯತ್ನಿಸುತ್ತೇನೆ. ನನ್ನಿಂದ ನಿಮಗೆ ನಿಮ್ಮ ಸಂಸಾರಕ್ಕೆ ಸದಾ ಒಳಿತಾಗುವಂತೆ ನಡೆದುಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ನಿಮಗೆ ಯಾವಾಗ ಮಾತನಾಡಬೇಕು ಅನ್ನಿಸಿದರೂ ಕರೆ ಮಾಡಬಹುದು. ನನ್ನ ವಿಷಯದಲ್ಲಿ ಯಾವುದೇ ಹಿಂಜರಿಕೆ ಬೇಡ ಎಂದೆ. ಚಂದನ್ನ ತಂಗಿಯ ಫೋನ್ ನಂಬರ್ ಸಹ ಸಿಕ್ಕಿತ್ತು. ನನಗಿಂತ 1 ವರ್ಷ ದೊಡ್ಡವಳಾದ ಆಕೆ ನಿಜಕ್ಕೂ ಅಕ್ಕನಿಲ್ಲದ ಕೊರತೆ ಹೋಗಲಾಡಿಸಿದ್ದಳು. ಚಂದನ್ ಬಳಿ ಮೆಸೇಜ್ ಮಾಡಿದಷ್ಟೇ ಆಕೆಯ ಬಳಿಯೂ ಮಾಡುತ್ತಿದ್ದೆ. ಆಕೆ ತುಂಬ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು. ದಿನಗಳು ಹುರುಳುತ್ತಿದ್ದವು. ನಿಶ್ಚಿತಾರ್ಥಕ್ಕೆ ಕೇವಲ 1 ವಾರ ಉಳಿದಿತ್ತು. ಅಂದು ಚಂದನ್ನ ತಾಯಿ ಫೋನ್ ಮಾಡಿ ನಿಶ್ಚಿತಾರ್ಥಕ್ಕೆ ನನಗೆ ಸೀರೆ ಕೊಡಿಸಲು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದರು. ಅದರಂತೆ ಅಂದು ಆಫೀಸ್ಗೆ ರಜೆ ಹಾಕಿ ಅವರೊಂದಿಗೆ ಹೊರಟಿದ್ದೆ. ನನಗೆ ಇಷ್ಟ ಆಗುವ ಸೀರೆ, ನವೀನ ಮಾದರಿಯ ಸುಂದರ ಕಾಲ್ಗೆಜ್ಜೆ ಕೊಡಿಸಿದ್ದರು. ನಿಶ್ಚಿತಾರ್ಥ ಎಲ್ಲಿ ಮಾಡುವುದು ಎಂಬುದರ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು. ನಮ್ಮದು ಬಾಡಿಗೆ ಮನೆ ಆದ ಕಾರಣ ಅಕ್ಕ ಬಾವ ತಮ್ಮ ಮನೆಯಲ್ಲಿಯೇ ಮಾಡೋಣ ಎನ್ನುತ್ತಿದ್ದರು. ಆದರೆ ನನಗೆ ಮತ್ತು ಅಣ್ಣನಿಗೆ ಬಾಡಿಗೆ ಮನೆ ಆದರೂ ಈಗ ನಾವಿರುವ ಮನೆಯಲ್ಲಿಯೇ ಮಾಡೋಣ ಎಂಬ ಮನಸ್ಸಿತ್ತು. ಚಂದನ್ನು ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದ. ಚಂದನ್ನ ಮನೆಯಲ್ಲಿಯೋ ಸಿಂಪಲ್ ಆಗಿ ಕಾರ್ಯಕ್ರಮ ಮಾಡಿಕೊಡಿ ಎಂದು ಕೇಳಿದ್ದರು. ಒಂದು ದಿನ ಧೈರ್ಯ ವಹಿಸಿ ಅಪ್ಪನ ಬಳಿ ನಿಶ್ಚಿತಾರ್ಥ ನಾವಿರುವ ಮನೆಯಲ್ಲಿಯೇ ಸರಳವಾಗಿ ಮಾಡೋಣ ಎಂದು ಕೇಳಿಕೊಂಡಿದ್ದೆ. ಅದರಂತೆ ಎಲ್ಲ ತಯಾರಿ ಮಾಡಿಕೊಳ್ಳಲು ಶುರು ಮಾಡಿದ್ದರು. ನಿಶ್ಚಿತಾರ್ಥಕ್ಕೆ 3 ದಿನ ಇರುವಾಗ ಚಂದನ್ ಮನೆಗೆ ಬರುವನಿದ್ದ. ನಾನು ಕೆಲಸದ ಮೇಲೆ ಸಿಟಿಗೆ ಹೋದಾಗ ಚಂದನ್ನಿಂದ ಫೋನ್ ಬಂದಿತ್ತು. ಎಲ್ಲಿರುವೆ ಎಂದು ವಿಚಾರಿಸಿ ತಾನು ಸಿಟಿಗೆ ಬಂದಿರುವುದಾಗಿ
ಮತ್ತು ಈಗ 10 ನಿಮಿಷದ ಮಟ್ಟಿಗೆ ಸಿಗುವುದಾಗಿ ಹೇಳಿದ್ದ. ಅರೆ, ಇವನು ಈ ರೀತಿಯಾಗಿ ಸಿಗುವೆ ಎಂದು ಹೇಳುವನಲ್ಲ ಎಂದು ಆಶ್ಚರ್ಯ ಆಗಿತ್ತು. ಹಾಗೆ ಇಬ್ಬರು ಭೇಟಿಯಾಗಿ ಸುಮ್ಮನೆ ಒಂದು ವಾಕ್ ಹೋಗಿ ಬಂದೆವು. ಇತ್ತ ನಮ್ಮ ಮನೆಯಲ್ಲಿ ನಿಶ್ಚಿತಾರ್ಥದ ತಯಾರಿ ಜೋರಾಗಿ ಸಾಗಿತ್ತು. ಮನೆಯ ಹೊರಗಡೆ ಇರುವ ವಿಶಾಲ ಜಾಗದಲ್ಲಿ ಪೆಂಡಲ್ ಮತ್ತು ಕುರ್ಚಿ ಹಾಕಿಸಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದರು. ಮನೆ ತಳಿರು ತೋರಣಗಳಿಂದ ಅಲಂಕಾರಗೊಂಡಿತ್ತು. ಹಿಂದಿನ ದಿನ ರಾತ್ರಿಯೇ ನನ್ನ ಗೆಳತಿ ತನ್ನ ಸುಂದರ ಮೆಹಂದಿ ಡಿಸೈನ್ ಇಂದ ನನ್ನ ಕೈ ಅಲಂಕಾರಗೊಳಿಸಿದ್ದಳು. ಅಂದು ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿದ್ದೆ. ಕೇಸರಿ ವರ್ಣದ ಮೇಲೆ ಬಂಗಾರ ವರ್ಣದ ಡಿಸೈನ್ ಇರುವ, ಅದಕ್ಕೆ ನೀಲಿ ಬಣ್ಣದ ಬಾರ್ಡರ್ ಇರುವ ರೇಷ್ಮೆ ಸೀರೆ ಹುಟ್ಟು, ಅದಕ್ಕೆ ಮ್ಯಾಚಿಂಗ್ ಆಗುವ ನೀಲಿ ಬ್ಲೌಸ್ ತೊಟ್ಟು, ಕೈಗಳ ತುಂಬ ಮ್ಯಾಚಿಂಗ್ ಆಗುವ ಬಳೆ ಧರಿಸಿ, ಕಾಲ್ಗೆಜ್ಜೆ, ಕಿವಿಗೆ ಚಂದದ ಜುಮುಕಿ, ಕೆನ್ನೆ ಸರಪಳಿ, ಬೈತಲೆ ಮುತ್ತು ಎಲ್ಲ ಧರಿಸಿ, ಮೊಗ್ಗಿನ ಜಡೆ ಹೊಂದಿಗೆ ಮುಖಕ್ಕೆ ಸರಳ ಅಲಂಕಾರ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸುತ್ತಿರುವೆ, ದೃಷ್ಟಿ ತೆಗೆಸಿಕೋ ಎನ್ನುವಂತೆ ಮಿಂಚುತ್ತಿದ್ದೆ. ನನ್ನನ್ನು ಅಷ್ಟು ಚೆನ್ನಾಗಿ ಅಲಂಕರಿಸುವಲ್ಲಿ ನನ್ನ ಗೆಳತಿಯರ ಶ್ರಮವೂ ಇತ್ತು. ಮನೆ ತುಂಬ ನೆಂಟರು ಬಂದಿದ್ದರು. 10 ಗಂಟೆಗೆ ಸರಿಯಾಗಿ ಗಂಡಿನವರು ಬಂದಿದ್ದರು. ನಮ್ಮ ಶಾಸ್ತ್ರದಂತೆ ಗಂಡಿನ ಕಡೆಯವರಿಗೆ ನೀರು ಚೆಂಬು ಕೊಟ್ಟು ನಮಸ್ಕಾರ ಮಾಡಿ ಬಂದೆ. ನಮ್ಮ ಶಾಸ್ತ್ರದಂತೆ ನನ್ನನ್ನು ದೇವರ ಕೋಣೆಯಲ್ಲಿ ಕೂರಿಸಿ ಅತ್ತೆ ಮಾವ ತಾವು ತಂದ ಸೀರೆ, ಒಡವೆ, ಹೂವು, ಹಣ್ಣು ಎಲ್ಲ ನೀಡಿದರು. ಅತ್ತಿಗೆ ಸೇರಿ ಆರತಿ ಬೆಳಗಿದರು. ನಂತರ ಹೊರಗಡೆ ಸ್ಟೇಜ್ ಮೇಲೆ ಚಂದನ್ನ ಪಕ್ಕ ನನ್ನ ಕೂರಿಸಿ ರಿಂಗ್ ತೊಡಿಸಲು ಹೇಳಿದರು. ಮೊದಲು ಚಂದನ್ ರಿಂಗ್ ಹಾಕಿದ್ದ, ನಂತರ ನಾನು ರಿಂಗ್ ತೊಡಿಸಿದ್ದೆ. ನನ್ನ ಮತ್ತು ಚಂದನ್ನ ಗೆಳೆಯರ ಚಪ್ಪಾಳೆ, ನಗು, ಕೇಕೆ ಮುಗಿಲು ಮುಟ್ಟಿತ್ತು. ಎಲ್ಲ ಸೇರಿ ನಮ್ಮನ್ನು ಕೀಟಲೆ ಮಾಡತೊಡಗಿದರು. ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಮ್ಮಿಬ್ಬರ ಬಗೆಬಗೆಯ ಜೋಡಿ ಫೋಟೋ ತೆಗೆದರು. ಚಂದನ್ನ ಹಿತವಾದ ಸಾಮೀಪ್ಯದಲ್ಲಿ ಆತನ ಕೈ ಹಿಡಿದು ಸುಂದರ ಭವಿಷ್ಯದ ಕನಸು ಕಂಡಿದ್ದೆ. ಎಂಗೇಜ್ಮೆಂಟ್ ಆಗಿ ಚಂದನ್ ಮನೆಗೆ ಹೋದ ಮೇಲೆ ಆತ ಕೊಟ್ಟ ಗಿಫ್ಟ್ ತೆಗೆದು ನೋಡಿದ್ದೆ. ಫೋನ್ ಕೊಟ್ಟಿದ್ದ. ಅದನ್ನು ನೋಡಿ ನನಗೆ ಸಂತಸ ಆಗಿತ್ತು. ನಾನು ಆತನಿಗೆ 2-3 ಶರ್ಟ್ ನನ್ನ ಪ್ರೀತಿಯ ಕಾಣಿಕೆ ಆಗಿ ನೀಡಿದ್ದೆ. ನಿಶ್ಚಿತಾರ್ಥ ಮುಗಿಸಿ ನೆಂಟರು ಮತ್ತು ತನ್ನ ಗೆಳತಿಯರು ಒಬ್ಬೊಬ್ಬರಾಗಿ ಮನೆಗೆ ಹೋಗಿದ್ದರು. ಮನೆ ಖಾಲಿ ಆಗಿತ್ತು. ಅಂದು ರಾತ್ರಿ ಚಂದನ್ ಬೆಂಗಳೂರಿಗೆ ಹೋಗುವನಿದ್ದ. ರಾತ್ರಿ ಚಂದನ್ ಕಾಲ್ ಮಾಡಿದ್ದ. ಆತನ ಧ್ವನಿಯೇ ಹೇಳಿತ್ತು ಆತ ಬಹಳ ಸಂತಸದಿಂದ ಇರುವನೆಂದು. ಇದು ನನ್ನ ಜೀವನದ ಅತ್ಯಂತ ಸಂತಸದ ದಿನ. ಮೊದಲ ಸಲ ಮದುವೆ ಮುರಿದು ಬಿದ್ದಾಗ ನಾನು ಅನುಭವಿಸಿದ ನೋವು, ಸಂಕಟ ತುಂಬ. ದೇವರಿಗೆ ಕೈ ಮುಗಿಯುವುದೇ ಬಿಟ್ಟಿದ್ದೆ. ಆದರೆ ಇಂದು ಆ ದೇವರಿಗೆ ಮನ ತುಂಬಿ ಕೈ ಮುಗಿವೆ. ನಿನ್ನಂಥ ಹುಡುಗಿಯನ್ನು ನನಗಾಗಿ ನೀಡಿದ ದೇವರಿಗೆ ನನ್ನ ಅನಂತ ಧನ್ಯವಾದ. ನಾನು ಬಣ್ಣದ ಮಾತುಗಳನ್ನು ಆಡಲಾರೆ, ಆದರೆ ನಿನ್ನನ್ನು ಪ್ರಾಮಾಣಿಕವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಚೆನ್ನಾಗಿ ನೋಡಿಕೊಳ್ಳುವೆ. ನೀ ಬಯಸಿದ್ದನ್ನು ನಿನಗೆ ಕೊಡಿಸುವೆ. ನಿನಗೆ ಎಂದಿಗೂ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಲು ಬಯಸುವೆ ಎಂದಿದ್ದ. ಆತ ಇಷ್ಟು ಭಾವುಕತೆಯಿಂದ ನನ್ನ ಬಳಿ ಮಾತನಾಡಿರಲಿಲ್ಲ. ಮದುವೆಗೆ ಇನ್ನು ಕೇವಲ 1 ತಿಂಗಳು ಬಾಕಿ ಇದೆ. ಮಧ್ಯರಾತ್ರಿ 1:30 ಇನ್ನೂ ಮಲಗದೆ ಆರೋಗ್ಯ ಹಾಳು ಮಾಡಿಕೊಳ್ಳಬೇಕು ಎಂದುಕೊಂಡು ಇರುವೆಯಾ? ಅಂದು ಎಂದಿನಂತೆ ಚಂದನ್ ಬಳಿ ಮಾತನಾಡುತ್ತಿರುವಾಗ ಅಪ್ಪನಿಂದ ಸಿಕ್ಕಿ ಹಾಕಿಕೊಂಡು ಬಯಸಿಕೊಂಡಿದ್ದೆ. ನಮ್ಮ ಮಾತು ರಾತ್ರಿ ಹಗಲೆನ್ನದೆ ಸಾಗುತ್ತಲೇ ಇರುತ್ತಿತ್ತು. ಒಮ್ಮೊಮ್ಮೆ ಬೆಳಗಿನ ಜಾವ 4-5 ಗಂಟೆಯವರೆಗೂ ಮಾತನಾಡಿದ್ದು ಇದೆ. ಸರಿಯಾಗಿ ನಿದ್ದೆ ಇಲ್ಲದೆ ಮುದ್ದಿನ ಮಗಳು ಎಲ್ಲಿ ಅನಾರೋಗ್ಯದಿಂದ ಬೀಳುವಳೋ ಎಂಬ ಚಿಂತೆ ಅಪ್ಪನಿಗೆ. ಮದುವೆಯ ಆಮಂತ್ರಣ ಪತ್ರಿಕೆ ನೆಂಟರಿಗೆ ಹಂಚಿ ಕರೆಯಲು ಆರಂಭಿಸಿದರು. ಅಂದು 2 ಮನೆಯವರು ಸೇರಿ ಮಂಗಳ ಜವಳಿಗೆ ಹತ್ತಿರದ ರೇಷ್ಮೆ ಸೀರೆಯ ಅಂಗಡಿಗೆ ಹೋಗಿದ್ದೆವು. ಚಂದದ ಸೀರೆ ನನ್ನ ಮಡಿಲು ಸೇರಿತ್ತು. ಬೆಂಗಳೂರಿಗೆ ಬಂದ ಹೊಸತರಲ್ಲಿ ಕೇವಲ 2,000 ರೂಪಾಯಿ ತಿಂಗಳ ಸಂಬಳ ಆಗಿತ್ತು. ಬಸ್ನಲ್ಲಿ ಓಡಾಡಲು ಸಂಬಳ ಸಾಲದೆ ದಿನ 7-8 ಕಿಲೋಮೀಟರ್ ನಡೆದುಕೊಂಡೇ ಹೋಗುತ್ತಿದ್ದೆ. ಇಂದು ಯಾವುದಕ್ಕೂ ತೊಂದರೆ ಆಗದಂತೆ ಜೀವನ ನಡೆಯುತ್ತಿದೆ. ನಿನಗೆ ಐಷಾರಾಮಿ ಜೀವನ ಕೊಡಲು ಆಗದಿದ್ದರೂ ನೀ ಬಯಸಿದ್ದನ್ನೆಲ್ಲ ಒಂದೊಂದಾಗಿ ನೀಡಲು ಬಯಸುವೆ. ತಂಗಿಯ ಜೊತೆ ಹೋಗಿ ನನಗಾಗಿ ಬಂಗಾರದ ಒಡವೆ ತೆಗೆದುಕೊಂಡು ಬಂದ ಚಂದನ್ ಭಾವುಕನಾಗಿ ಹೇಳಿದ್ದ. ಚಂದದ ಜುಮುಕಿ ಬಹಳ ಅಗಲವಾಗಿದ್ದು ದಪ್ಪಗಿನ ಕಡಗದಂತಹ 2 ಬಳೆ ತುಂಬ ಸುಂದರವಾಗಿತ್ತು. ನಮ್ಮ ಊರ ಜಾತ್ರೆ ನಡೆಯುತ್ತಿತ್ತು. ಜಾತ್ರೆ ಎಂದರೆ ಕೇಳಬೇಕೇ?
ಬಗೆ ಬಗೆಯ ಅಂಗಡಿ, ವಿಧ ವಿಧದ ಆಟಗಳು, ಒಟ್ಟಾರೆ ಅದ್ಭುತ. ನಮ್ಮೂರ ಜಾತ್ರೆ ತುಂಬ ಫೇಮಸ್. ಬೇರೆ ಬೇರೆ ಊರಿನಿಂದ ತುಂಬ ಜನ ಬರುತ್ತಾರೆ. ಶಿರಸಿ ಮಾರಿಕಾಂಬಾ ಜಾತ್ರೆ ಅಂದರೆ ಯಾರಿಗೆ ತಾನೇ ಗೊತ್ತಿರದೇ ಇರಲು ಸಾಧ್ಯ. ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಜಾತ್ರೆಯ ಸಮಯದಲ್ಲಿ 7 ಅಡಿ ಎತ್ತರದ ದೇವಿಯ ಪ್ರತಿಮೆಯನ್ನು ಹೊರತಂದು ಮದುವೆ ನೆರವೇರಿಸಿ ಮೆರವಣಿಗೆಯಲ್ಲಿ ಜಾತ್ರಾ ಗದ್ದುಗೆ ಇರುವ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತದೆ. ಅಂದಿನಿಂದಲೇ ಜಾತ್ರೆ ಆರಂಭ. 9 ದಿನಗಳ ಕಾಲ ಈ ಜಾತ್ರೆ ನಡೆಯಲಿದ್ದು, ಆ ಸಂದರ್ಭದಲ್ಲಿ ದೇವಿ ತನ್ನ ಭಕ್ತರಿಗೆ ಅತ್ಯಂತ ಸಮೀಪದಿಂದ ದರ್ಶನ ಕೊಡುತ್ತಾಳೆ. ಜಾತ್ರೆಯ ಸೊಗಸಿಗೆ ಸರಿಸಾಟಿ ಇಲ್ಲ. ಜಾತ್ರೆಯ ಹಿಂದೆ ಒಂದು ಇತಿಹಾಸವೇ ಇದೆ. ಒಬ್ಬಳು ಅತಿ ಸುಂದರ ಬ್ರಾಹ್ಮಣ ಕನ್ಯೆ ಇದ್ದಳು. ಅವಳನ್ನು ಮಾಂಸಾಹಾರಿ ಸಮುದಾಯದ ಪುರುಷನೊಬ್ಬ ಮೋಹಿಸಿದ. ಅವಳನ್ನು ಪಡೆಯುವ ಸಲುವಾಗಿ ಬ್ರಾಹ್ಮಣ ವೇಷ ಧರಿಸಿ ವೇದ ಮಂತ್ರಗಳನ್ನು ಕಲಿತ. ಸಸ್ಯಾಹಾರ ಅನುಸರಿಸತೊಡಗಿದ. ತನ್ನ ಕುಲಗೋತ್ರ ಎಲ್ಲವನ್ನೂ ಗುಟ್ಟಾಗಿಯೇ ಇಟ್ಟು ಕನ್ಯೆಯನ್ನು ಮದುವೆಯಾಗಿದ್ದ. ಒಮ್ಮೆ ಮಾಂಸಾಹಾರ ಕಣ್ಣಿಗೆ ಬಿದ್ದಾಗ ನಾಲಿಗೆ ಚಪಲ ತಡೆಯಲಾಗದೆ ಮಾಂಸ ಸೇವಿಸಿದ. ಇದು ಅವನ ಬ್ರಾಹ್ಮಣ ಪತ್ನಿಗೆ ಗೊತ್ತಾಗಿ ಅವಳು ಉಗ್ರರೂಪ ತಾಳಿದಳು. ಗಂಡನ ರುಂಡವನ್ನೇ ಚೆಂಡಾಡಿ ಸ್ವವಿಧವೆಯಾದಳು. ಆದರೂ ಕೋಪ ತಣಿಯದೆ ಮನೆಗೆ ಬೆಂಕಿ ಇಟ್ಟಳು. ಅವಳ ಅವತಾರ ಕಂಡು ಊರವರು ದಂಗಾದರು. ರೌದ್ರರೂಪಿ ಶ್ರೀ ಸಾಕ್ಷಾತ್ ದೇವಿಯೇ ಎಂದು ಅಡ್ಡ ಬಿದ್ದರು. ಇಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣ ಅಬ್ರಾಹ್ಮಣ, ಮೇಲು ಕೀಳು ತಾರತಮ್ಯದಂತೆ ಮೇಲ್ನೋಟಕ್ಕೆ ಈ ಕತೆ ಗೋಚರಿಸಿದರೂ ಅಂದಿನ ಕಾಲಘಟ್ಟದಲ್ಲಿ ಸ್ತ್ರೀಶಕ್ತಿಯ ಅಗಾಧತೆಯ ಸಂಕೇತವಾಗಿ ಮಾರಿಕಾಂಬೆ ನಿಲ್ಲುತ್ತಾಳೆ. ಗಂಡನ ಸಂಕೇತವಾಗಿ ದೇಗುಲದಲ್ಲಿ ಸಾಕಲಾಗುವ ಕೋಣವನ್ನು ಜಾತ್ರೆಯ ಕೊನೆಯ ದಿನ ಬಲಿ ಕೊಡಲಾಗುತ್ತಿತ್ತು. 1933ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಶಿರಸಿ ಭೇಟಿ ನೀಡಿದ ನಂತರ ಪ್ರಾಣಿ ಬಲಿ ನಿಲ್ಲಿಸಿದರು. ಅಂದಿನಿಂದ ಸಾಂಕೇತಿಕವಾಗಿ ಕೋಣದ ರಕ್ತವನ್ನು ಸಿರಿಂಜ್ ಮೂಲಕ ತೆಗೆದುಕೊಳ್ಳಲಾಗುತ್ತದೆ. ಇದು ಪ್ರಾಣಿ ಬಲಿ ತಡೆಯುವ ನಿಟ್ಟಿನಲ್ಲಿ ಮಾದರಿ ಕ್ರಮವಾಗಿದೆ. ಜಾತ್ರೆಯ ಜನಜಂಗೂಳಿ ರಾತ್ರಿ ಹಗಲೆನ್ನದೆ ಜನ ತಿರುಗಾಡಿಕೊಂಡು ಇರುತ್ತಾರೆ. ಅಂಗಡಿಗಳು ಜನರಿಂದ ತುಂಬಿ ಇರುತ್ತವೆ. ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ಮುಂತಾದ ನಾನಾ ವಿಧದ ಆಟಗಳು ನಮ್ಮನ್ನು ರಂಜಿಸುತ್ತವೆ. ಪ್ರೇಮಿಗಳಿಗೆ ಅಂತೂ ಜಾತ್ರೆ ಎಂದರೆ ಸ್ವರ್ಗ. ನನಗೂ ಪ್ರೇಮಿಗಳು ಕೈ ಕೈ ಹಿಡಿದುಕೊಂಡು ತಿರುಗುವುದನ್ನು ನೋಡಿ ಚಂದನ್ ನನ್ನ ಜೊತೆ ಇದ್ದಿದ್ದರೆ ಎಂದು ಅನ್ನಿಸದೇ ಇರಲಿಲ್ಲ. ಜಾತ್ರೆಯ ಕೊನೆಯ ದಿನ ಚಂದನ್ ಊರಿಗೆ ಬರುವನಿದ್ದ. ಮೊದಲು ನಮ್ಮ ಮನೆಗೆ ಬಂದು ನನ್ನನ್ನು ನೋಡಿಕೊಂಡು ನಂತರ ಮನೆಗೆ ಹೋಗುವುದಾಗಿ ಹೇಳಿದ್ದ. ಸಂಜೆ ಜಾತ್ರೆ ತಿರುಗಲು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದ. ಚಂದನ್ ಬರುವನೆಂದು ನನಗೆ ಸಂಭ್ರಮ. ನಾನೇ ಆತನಿಗೆ ಇಷ್ಟ ಎಂದು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಬೆಂಗಳೂರಿಂದ ಬೆಳಗ್ಗೆ 9:30ಕ್ಕೆ ನಮ್ಮ ಮನೆಗೆ ಬಂದಿದ್ದ. ತಿಂಡಿ ತಿಂದು ಬೇಗನೆ ಮನೆಗೆ ಹೋಗುವೆ ಎಂದು ಮೊದಲೇ ಹೇಳಿದ್ದ. ಆತನ ನೋಡಿ ನನಗಾದ ಖುಷಿಯನ್ನು ನನ್ನ ಮುಖವೇ ಹೇಳುತ್ತಿತ್ತು. ಯಾವಾಗಲೋ ಒಮ್ಮೆ ಮಾತನಾಡುವಾಗ ಆತ ಪ್ರೀತಿಯಿಂದ ತಂದಿದ್ದ ಬಂಗಾರದ ಬಳೆಯನ್ನು ಆತನೇ ನನಗೆ ತೊಡಿಸಬೇಕೆಂದು ಕೇಳಿಕೊಂಡಿದ್ದೆ. ಅದನ್ನು ನೆನಪಿಟ್ಟುಕೊಂಡು ಅಪ್ಪ ಅಮ್ಮನ ಎದುರಿಗೆ ನನಗೆ ಬಳೆ ತೊಡಿಸಿದ್ದ. ಕ್ಯಾರೆಟ್ ಹಲ್ವಾ ಇಷ್ಟಪಟ್ಟು ತಿಂದಿದ್ದ. ಸಿಕ್ಕ ಕಡಿಮೆ ಅವಕಾಶದಲ್ಲಿ ನನಗೊಂದು ಸಿಹಿ ಮುತ್ತು ನೀಡಿ ಮನೆಗೆ ಹೋಗಿದ್ದ. ಸಂಜೆ ನಾನು, ಚಂದನ್, ಆತನ ತಂಗಿ, ತಮ್ಮಂದಿಯರು ಎಲ್ಲ ಸೇರಿಕೊಂಡು ಜಾತ್ರೆ ತಿರುಗಿ ಖುಷಿಪಟ್ಟಿದ್ದೆವು. ಜೋರಾದ ಮಳೆ ಶುರುವಾಗಿತ್ತು. ಮಳೆ ಹನಿಗಳ ಜೊತೆ ನನ್ನ ಕಣ್ಣೀರು ಹೊರಗೆ ಇಳಿಯಲು ಸಿದ್ಧವಾಗಿತ್ತು. ನಾಳೆಯೇ ಮದುವೆ ಇರುವಾಗ, ಅದು ಮನೆಯಲ್ಲಿಯೇ ಮದುವೆ ಇಟ್ಟುಕೊಂಡಿರುವಾಗ ಈ ರೀತಿ ಮಳೆ ಸುರಿದರೆ ಎಲ್ಲ ತಯಾರಿ ಮಾಡಿಕೊಂಡಿರುವ ಅವರ ಮನೆಯವರ ಸ್ಥಿತಿ ಬಗ್ಗೆ ಮನ ಕಳವಳಗೊಂಡಿತ್ತು. ನನ್ನ ಒದ್ದಾಟ ನೋಡಲಾಗದೆ ಅಣ್ಣ ಅವರ ಮನೆಗೆ ಫೋನ್ ಮಾಡಿ ವಿಚಾರಿಸಿದ. ದೇವರ ದಯೆಯಿಂದ ಅಲ್ಲಿ ಮಳೆ ಬಿದ್ದಿರಲಿಲ್ಲ. ಅಂದು ರಾತ್ರಿ ನಾವು 15-20 ಜನ ಅವರ ಮನೆಗೆ ಹೊರಡುವ ಸಿದ್ಧತೆ ಮಾಡಿಕೊಂಡಿದ್ದೆವು. ಮರುದಿನ ಬೆಳಗ್ಗೆ ಮದುವೆ ಮತ್ತು ಮಧ್ಯಾಹ್ನ ವಧುಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು. ನಮ್ಮ ಮನೆ ನೆಂಟರು, ನನ್ನ ಕೆಲವು ಸ್ನೇಹಿತೆಯರಿಂದ ತುಂಬಿತ್ತು. ಮನೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು. ರಾತ್ರಿ ಬೇಗನೆ ಊಟ ಮಾಡಿಕೊಂಡು ಕಾರ್ನಲ್ಲಿ ಅಪ್ಪ ಅಮ್ಮ ಸ್ನೇಹಿತೆಯರ ಜೊತೆಗೆ ಅವರ ಮನೆಗೆ ಹೊರಟೆ. ಎದೆಯಲ್ಲಿ ಏನೋ ಪುಳಕ, ಕೈಕಾಲು ನಡುಕ ಶುರು ಆಗಿತ್ತು. ಪಕ್ಕದ ಮನೆಯಲ್ಲಿ ಎಲ್ಲರಿಗೂ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು. ಪಕ್ಕದ ಮನೆ ಚಂದನ್ ಮನೆಗೆ ಅಂಟಿಕೊಂಡೇ ಇತ್ತು.
ಅವರ ಮನೆಗೆ ಹೋದಾಗ ಬಾಗಿಲಲ್ಲೇ ಚಂದನ್ ಕಾಣಿಸಿಕೊಂಡಿದ್ದ. ಚಂದದ ನಗೆ ಬೀರಿ ಸ್ವಾಗತಿಸಿದ. ಅಂದು ರಾತ್ರಿ ನಿದ್ದೆ ಬರಲೇ ಇಲ್ಲ. ಏನೋ ಒಂದು ರೀತಿಯ ಟೆನ್ಷನ್. ಬೆಳಗಿನ ಜಾವ 3 ಗಂಟೆಗೆ ಎಬ್ಬಿಸಿ ಅರಿಶಿನ ಹಚ್ಚಿ ಸ್ನಾನಕ್ಕೆ ಕಳುಹಿಸಿದರು. ಸ್ನಾನ ಆದ ಮೇಲೆ ನಾಂದಿ ಶಾಸ್ತ್ರ. ತವರು ಮನೆಯ ಸಣ್ಣ ಕರಿಮಣಿ ಸರ ಪೂಜೆ ಮಾಡಿ ಸೋದರತ್ತೆ ಕೈಯಿಂದ ಹಾಕಿಸಿದರು. ಚಂದನ್ನ ಅಕ್ಕಂದಿಯರು ನನ್ನ ಸುಂದರವಾಗಿ ಅಲಂಕಾರ ಮಾಡಲು ಕರೆದುಕೊಂಡು ಹೋದರು. ಆ ಕಡೆ ವರಪೂಜೆ ಶಾಸ್ತ್ರ ಕೈಗೊಂಡಿದ್ದರು. ನನ್ನ ಸಂಪೂರ್ಣ ಅಲಂಕಾರ ಮುಗಿದ ಮೇಲೆ ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಇದು ನಾನೇನಾ ಎಂದು ನನಗೆ ಆಶ್ಚರ್ಯ ಆಗಿತ್ತು. ಉಳಿದ ಶಾಸ್ತ್ರಗಳೆಲ್ಲ ಮುಗಿದು ಮದುವೆ ಆರಂಭಗೊಂಡಿತ್ತು. ನನ್ನ ಸೋದರ ಮಾವ ನನ್ನನ್ನು ಎತ್ತಿಕೊಂಡು ಮಂಟಪಕ್ಕೆ ಕರೆದುಕೊಂಡು ಬಂದರು. ಮಂಟಪದಲ್ಲಿ ಎದುರಿಗೆ ನಿಂತಿರುವ ಚಂದನ್, ಇಬ್ಬರ ಕೈಯಲ್ಲೂ ಮಾಲೆ, ವೇದ ಮಂತ್ರಗಳ ಘೋಷ. ನಮ್ಮಿಬ್ಬರ ಮಧ್ಯೆ ಅಡ್ಡವಾಗಿ ಇಟ್ಟಿದ್ದ ಪಂಚೆ ತೆಗೆದರು. ಶಾಸ್ತ್ರದಂತೆ ಮೊದಲು ನಾನೇ ಮಾಲೆ ಹಾಕಿದೆ. ನಂತರ ಚಂದನ್ ಮಾಲೆ ಹಾಕಿದ್ದ. ಮಾಂಗಲ್ಯ ಧಾರೆ. ತಂದೆ ತಾಯಿ ಮಗಳ ಕೈಯನ್ನು ಅಳಿಯನ ಕೈ ಮೇಲೆ ಇಟ್ಟು ಧಾರೆ ಎರೆದು ಕೊಡುವುದು. ಸಪ್ತಪದಿ ಎಲ್ಲ ಶಾಸ್ತ್ರಗಳು ಮುಗಿದು ನಾನು ಚಂದನ್ನ ಹೆಂಡತಿಯಾಗಿದ್ದೆ. ನಮ್ಮ ಮನೆ ಮತ್ತು ಚಂದನ್ ಮನೆ ಎರಡೂ ಕಡೆಯೂ ನೆಂಟರ ಬಳಕೆ ಹೆಚ್ಚು. ಆದ ಕಾರಣ ಮದುವೆ ಮನೆ, ನೆಂಟರು, ನಮ್ಮಿಬ್ಬರ ಸ್ನೇಹಿತ ವರ್ಗ, ಸಹ ಉದ್ಯೋಗಿಗಳು ಇವರಿಂದ ತುಂಬಿತ್ತು. ಮದುವೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ವಧುಗೃಹ ಪ್ರವೇಶ ಶಾಸ್ತ್ರ ಇತ್ತು. ಅಂದರೆ ನೂತನ ವಧುವನ್ನು ಮನೆಗೆ ಕರೆದುಕೊಳ್ಳುವ ಶಾಸ್ತ್ರ. ಅಕ್ಕಿಯ ಸಿದ್ದೆ ಇಟ್ಟು ಅದರ ಮೇಲೆ ಬೆಲ್ಲದ ಅಚ್ಚು ಇಟ್ಟು ಬಲಕಾಲಿನಿಂದ ಸಿದ್ದೆಯನ್ನು ಹೊದ್ದು ಮನೆ ಮನ ಬೆಳಗು ಎಂದು ಸೊಸೆಗೆ ಹರಿಸಿ ಮನೆಯೊಳಗೆ ಕರೆದುಕೊಳ್ಳುವ ಶಾಸ್ತ್ರ. ಅದರಂತೆ ನನ್ನಿಂದಾಗಿ ಈ ಮನೆ ಬೆಳಗಲಿ ಎಂದು ಕೇಳಿಕೊಂಡು ಪತಿಯ ಕೈ ಹಿಡಿದು ಮನೆ ಪ್ರವೇಶಿಸಿದ್ದೆ. ಸುಮಾರು 1,000 ಜನ ಮದುವೆಗೆ ಬಂದು ಹರಿಸಿದ್ದರು. ವಧು ಪ್ರವೇಶ ಶಾಸ್ತ್ರ ಮುಗಿದಾಗ ಮಧ್ಯಾಹ್ನ ಆಗಿತ್ತು. ಊಟ ಉಡುಗೊರೆ ಎಲ್ಲ ನಡೆಯುತ್ತಿತ್ತು. ಮಧ್ಯಾಹ್ನ ವೇಳೆ ಹೆಣ್ಣು ಒಪ್ಪಿಸುವ ಶಾಸ್ತ್ರ ಇತ್ತು. ತಂದೆ ತಾಯಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಅತ್ತೆ ಮಾವನ ಕೈ ಮೇಲೆ ನಮ್ಮಿಬ್ಬರ ಕೈ ಇಟ್ಟು ಕೇಳಿಕೊಂಡಿದ್ದರು. ಅಮ್ಮ ಉಡಿ ತುಂಬುತ್ತಿರುವ ಸಂದರ್ಭದಲ್ಲಿ ಬೇಡ ಎಂದರೂ ಕಣ್ಣೀರು ಬಂದಿತ್ತು. ನಾನು ಅಳುವುದು ನೋಡಿ ಅಪ್ಪ, ಅಮ್ಮ, ಅಣ್ಣ ಎಲ್ಲರ ಕಣ್ಣಲ್ಲೂ ನೀರು ಬಂದಿತ್ತು. ಅಪ್ಪ ಅಮ್ಮನ ಬಿಗಿದಪ್ಪಿ ಅಳಲು ಆರಂಭಿಸಿದ್ದೆ. ನಾನು ಅಳುವುದನ್ನು ನೋಡಿ ನನ್ನ ಅತ್ತಿಗೆಯಿಂದ ಹಿಡಿದು ಇಡೀ ಸಭೆಯಲ್ಲಿ ಹಲವಾರು ಜನ ಕಣ್ಣೀರು ಹೊರಿಸಿಕೊಂಡು ಇದ್ದರು. ನನ್ನನ್ನು ಅವರ ಮನೆಗೆ ಒಪ್ಪಿಸಿ ಅಮ್ಮ ಮತ್ತೆ ಇಬ್ಬರು ದೊಡ್ಡಮ್ಮ ಇಷ್ಟು ಜನರನ್ನು ನನ್ನೊಂದಿಗೆ ಬಿಟ್ಟು ಉಳಿದವರೆಲ್ಲ ಮನೆಗೆ ಹೊರಟಿದ್ದರು. ಅಳುತ್ತಲೇ ಎಲ್ಲರನ್ನೂ ಕಳುಹಿಸಿಕೊಟ್ಟಿದ್ದೆ. ಸಂಜೆ ಅರಿಶಿನ ಶಾಸ್ತ್ರ ಇತ್ತು. ಮುತ್ತೈದೆಯರು ವಧೂವರರಿಗೆ ಅರಿಶಿನ ಹಚ್ಚಬೇಕು. ಆಗ ವಧು ಅವರ ಸೆರಗನ್ನು ಹಿಡಿದುಕೊಂಡು ಹಾಡು, ಗಂಡನ ಹೆಸರು ಏನಾದರೂ ಹೇಳುವಂತೆ ಕೇಳಿಕೊಳ್ಳಬೇಕು. ಅದರಂತೆ ಮುತ್ತೈದೆಯರು ಏನಾದರೂ ಹೇಳಬೇಕು. ಇದು ಬಹಳ ಮನೋರಂಜನಾ ರೀತಿಯಲ್ಲಿ ನಡೆದಿತ್ತು. ಚಂದನ್ ಊರಿನ ಜನರ ಒಂದು ವಿಶೇಷ ಗುಣ ಎಂದರೆ ಇಲ್ಲಿ ಎಲ್ಲರೂ ಶಾಸ್ತ್ರದಲ್ಲಿ ಭಾಗಿಯಾಗಿ ಖುಷಿ ಪಡುತ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಎಲ್ಲರೂ ಎಂಜಾಯ್ ಮಾಡುತ್ತಾರೆ. ಎಲ್ಲ ಶಾಸ್ತ್ರಗಳು ಮುಗಿದು ರಾತ್ರಿ ಊಟವೂ ಆಗಿತ್ತು. ಚಂದನ್ನ ತಂಗಿ, ಅವಳ ಗಂಡ, ಚಂದನ್ನ ಕಸಿನ್ಸ್, ಗೆಳೆಯರು ಎಲ್ಲ ಸೇರಿಕೊಂಡು ನಮ್ಮಿಬ್ಬರ ಮೊದಲ ರಾತ್ರಿಗೆ ರೂಮ್ ಅಲಂಕಾರ ಮಾಡುತ್ತಿದ್ದರು. ಅಲಂಕಾರ ಎಲ್ಲ ಮುಗಿದ ಮೇಲೆ ನಮ್ಮನ್ನು ತುಂಬ ಕಾಡಿಸಿ ಚಂದನ್ನಿಂದ 10,000 ರೂಪಾಯಿ ಪಡೆದೆ ನಮ್ಮಿಬ್ಬರನ್ನು ರೂಮ್ ಒಳಗೆ ಬಿಟ್ಟಿದ್ದು. ಬೋಲ್ಟ್ ಹಾಕಿ ನನ್ನತ್ತ ತಿರುಗಿದ ಚಂದನ್. ನಾನು ಅವನನ್ನು ಎದುರಿಸಲು ಆಗದೆ ನಾಚಿಕೆಯಿಂದ ತಲೆ ಬಾಗಿಸಿದ್ದೆ. ನನ್ನ ಕೈ ಹಿಡಿದು ಮಂಚದಲ್ಲಿ ತನ್ನ ಪಕ್ಕ ಕೂಡಿಸಿಕೊಂಡು ಬಾಗಿದ ನನ್ನ ಮುಖವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ, ಸುಷ್ಮಿ, ನೀನು ನನ್ನ ಬಾಳಿನ ಬಂಗಾರ. ಎಷ್ಟೊಂದು ಕಷ್ಟಪಟ್ಟು ನನ್ನ ಮದುವೆಯಾದ ನಿನ್ನನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ನನ್ನನ್ನು ಅಪ್ಪಿ ಮುತ್ತಿನ ಮಳೆಗರೆದ. ನಾನು ಆತನ ಎದೆಗೆ ಹೊರಗಿ ಭದ್ರತೆಯ ಬೆಚ್ಚಗಿನ ಭಾವ ಸವಿದೆ. ಹಲವಾರು ಕಷ್ಟಗಳ ನಡುವೆಯೂ ನಮ್ಮ ಪ್ರೀತಿಗೆ ಜಯ ಸಿಕ್ಕಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.